ಮಕ್ಕಳೇ ಪರೀಕ್ಷೆ ಚಾಗೆ ಸ್ವಾಗತ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ಸೆಮ್ 2 ಇನ ಪೊಲಿಟಿಕಲ್ ಸೈನ್ಸ್ ಇದೆಲ್ಲ ಅದರ ಮೊದಲನೇ ಚಾಪ್ಟರ್ ವರ್ಲ್ಡ್ ಆರ್ಗನೈಸೇಷನ್ಸ್ ಬಗ್ಗೆ ಕಲಿಯೋಣ. ಸೊ ಮೊದಲನೇದಾಗಿ ಮಕ್ಕಳೇ, ಈ ಪರ್ಟಿಕ್ಯುಲರ್ ಲೆಸನ್ ಇಂದ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ನಿಮ್ಮ SSLC ಫೈನಲ್ ಎಕ್ಸಾಮ್ ಅಲ್ಲಿ? 4 ಮಾರ್ಕ್ ಅಷ್ಟು ಬರುತ್ತೆ ಈ ಲೆಸನ್ ಇಂದ ಕ್ವೆಶನ್. ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ತುಂಬಾ ಈಸಿ ಲೆಸನ್ ಕೂಡ. ನಿಮ್ಗೆಲ್ಲ ಡೀಟೇಲ್ಸ್ ಈಸಿಯಾಗಿ ಜ್ಞಾಪಕ ಇಟ್ಕೊಂಡ್ರೆ ಎಲ್ಲ ಆನ್ಸರು ಪರ್ಫೆಕ್ಟ್ ಆಗಿ ನೀವು ಬರೆಯಕ್ಕೆ ಸಾಧ್ಯವಾಗುತ್ತೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಈ ಲೆಸನ್ ಇಂದ ಎಲ್ಲ ಪಾರ್ಟ್ ನ ನೀಟಾಗಿ ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಡೀರಿ ಇವತ್ತಿನ ಈ ಪರ್ಟಿಕ್ಯುಲರ್ ವಿಡಿಯೋಲಿ ನಾವ್ ಏನೇನ್ ಕಲಿತೀವಿ ಅಂತ ನೋಡೋಣ. ಮೊದಲನೇದಾಗಿ ಎಸ್ಟಾಬ್ಲಿಷ್ಮೆಂಟ್ ಆಫ್ U.N.O ಅಂದ್ರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಸೊ ಅದರ ಬಗ್ಗೆ ಕಲಿತೀವಿ. ಆಮೇಲೆ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಸೊ U.N.O ಇದೆ ಅಲ್ಲ, ಅದರ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ಕಲಿತೀವಿ. ಆಮೇಲೆ ಆರ್ಗನ್ಸ್ ಆಫ್ U.N.O ಕಲಿತೀವಿ. ಆಮೇಲೆ ಅಚೀವ್ಮೆಂಟ್ಸ್ ಆಫ್ U.N.O ನ ಕೂಡ ಕವರ್ ಮಾಡ್ತೀವಿ. ಮೊದಲನೇದಾಗಿ ಮಕ್ಕಳೇ, U.N.O ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು? ಸೊ ನಿಮಗೆ ಗೊತ್ತಿರುತ್ತೆ 20th ಸೆಂಚುರಿ ಏನಿತ್ತು ಮಕ್ಕಳೇ, 20th ಸೆಂಚುರಿಲಿ 2 ಮೇಜರ್ ವಾರ್ ಆಗಿದೆ. 20ನೇ ಶತಮಾನದಲ್ಲಿ 2 ಮೇಜರ್ ವಾರು. ಮೊದಲನೇದಾಗಿ ಫಸ್ಟ್ ವರ್ಲ್ಡ್ ವಾರ್ ಆಗಿರುತ್ತೆ. ಆಮೇಲೆ ಇನ್ನೊಂದು ವಾರ್ ಯಾರು ನಡೆದಿದ್ದು? ಸೆಕೆಂಡ್ ವರ್ಲ್ಡ್ ವಾರ್. ಅರ್ಥ ಆಯ್ತಾ? ಸೊ ಈ ಫಸ್ಟ್ ವರ್ಲ್ಡ್ ವಾರ್ ಮುಗಿದ ನಂತರ ಈ ಯಾವ ಸಿಂಬಲ್ ಹೇಳಿ ಇದು ನೋಡೋಣ. ಪೀಸ್ ಸಿಂಬಲ್ ಅಲ್ಲ, ನಾವು ಪೀಸ್ಗೆ ಯೂಸ್ ಮಾಡ್ತೀವಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಜೊತೆ ಎಲ್ಲ ಮಾತಾಡಬೇಕಾದ್ರೆ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, U.N.O ಕೂಡ ಇದಕ್ಕೋಸ್ಕರನೇ ಎಸ್ಟಾಬ್ಲಿಷ್ ಆಗಿದ್ದು. ಸೊ ಮೊದಲನೇದಾಗಿ ಪೀಸ್ನ ಮೇಂಟೈನ್ ಮಾಡೋದಕ್ಕೆ ಆಫ್ಟರ್ ದ ಫಸ್ಟ್ ವರ್ಲ್ಡ್ ವಾರ್ ಲೀಗ್ಸ್ ಆಫ್ ನೇಷನ್ ವಾಸ್ ಎಸ್ಟಾಬ್ಲಿಷ್ ಟು ಮೇಂಟೈನ್ ಪೀಸ್. ಸೊ ಲೀಗ್ಸ್ ಆಫ್ ನೇಷನ್ ಅಂದ್ರೆ ಗ್ರೂಪ್ ಆಫ್ ನೇಷನ್. ಅರ್ಥ ಆಯ್ತಾ? ಸೊ ಇದಿಷ್ಟು ಜೊತೆಗೆ ಒಂದು ಸೆಟಪ್ ಮಾಡಿದ್ರು. ಯಾಕೆ? ಟು ಮೇಂಟೈನ್ ಪೀಸ್. ಸೊ ಇದು ತುಂಬಾ ಮುಖ್ಯ ನಿಮಗೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ. ಆಮೇಲೆ ಏನಾಯ್ತು, ಈ ಸಿಂಬಲ್ ನೋಡಿ ಏನನ್ನತ್ತೆ ಈ ಸಿಂಬಲ್? ಇಟ್ ಫೇಲ್ಡ್. ಆಯ್ತಾ ಮಕ್ಕಳೇ? ಯಾಕೆ ಫೇಲ್ ಆಯ್ತು? ಇಟ್ ಫೇಲ್ಡ್ ಆಸ್ ದ ಸೆಕೆಂಡ್ ವರ್ಲ್ಡ್ ವಾರ್ ಬಿಗ್ಯಾನ್ ಇನ್ 1939. ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿದ್ದು? 1939. ಆಯ್ತಾ? ಸೊ ಈ ನಂಬರ್ ಜ್ಞಾಪಕ ಇಟ್ಕೊಳ್ಳಿ, 1939. ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆದಾಗ ಲೀಗ್ ಆಫ್ ನೇಷನ್ ಏನಿತ್ತು ಮಕ್ಕಳೇ, ಅದು ಫೇಲ್ ಆಗೋಯ್ತು. ಯಾಕೆ ಫೇಲ್ ಆಯ್ತು? When that war was going on, serious efforts were made to establish another world organization to secure lasting peace. So ಇವಾಗ ಆ ವಾರ್ ನಡೆಯುವಾಗ ಪೀಸ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಲೀಗ್ ಆಫ್ ನೇಷನ್ ಸ್ಟಾರ್ಟ್ ಆಗಿತ್ತಲ್ಲ, ಇದನ್ನ ಲಾಸ್ಟಿಂಗ್ ಎಫೆಕ್ಟ್ ಮಾಡೋದಕ್ಕೆ, ಒಂದು ಸೆಕ್ಯೂರ್ಡ್ ಆಗಿ ಒಂದು ಲಾಸ್ಟಿಂಗ್ ಎಫೆಕ್ಟ್ ಆಫ್ ಪೀಸ್ ನ ಮೇಂಟೈನ್ ಮಾಡೋದಕ್ಕೆ ಒಂದು ವರ್ಲ್ಡ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಇದು ಬಂತು. ಆಯ್ತಾ? ಸೊ ಅದರಿಂದ ಏನಾಯ್ತು, some leaders decided to have a new global organization. ಸೊ ಇವಾಗ ಒಂದು ಹೊಸ ಗ್ಲೋಬಲ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ವಲ್ಪ ಲೀಡರ್ಸ್ ತುಂಬಾ ಕಷ್ಟಪಟ್ರು ಅಂಡ್ ತುಂಬಾ ಇಷ್ಟ ಕೂಡ ಪಟ್ರು. ಸೊ ಅದರಲ್ಲಿ ಇರೋ ಲೀಡರ್ಸು ವಿನ್ಸ್ಟನ್ ಚರ್ಚಿಲ್ ಆಫ್ ಇಂಗ್ಲೆಂಡು. ಇವರ ಜೊತೆ ಮಕ್ಕಳೇ, ಆ ಸಮಯದಲ್ಲಿ ಇವರು ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿದ್ರು. ಅವರ ಜೊತೆ ಜೋಸೆಫ್ ಸ್ಟಾಲಿನ್ ಆಫ್ ರಷ್ಯಾ, ಮತ್ತೆ ಮಕ್ಕಳೇ ಈ ಹೆಸರೇನಿದೆ ಇದು ತುಂಬಾ ಮುಖ್ಯ. ಅರ್ಥ ಆಯ್ತಾ? ಪ್ರೆಸಿಡೆಂಟ್ ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಆಫ್ ಅಮೆರಿಕಾ. ಅರ್ಥ ಆಯ್ತಾ? ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಅವ್ರೇನಿದ್ರು ಆ ಸಮಯದಲ್ಲಿ ಅಮೆರಿಕಾದ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಇವ್ರ ಹೆಸರುಗಳು ನೀವು ನೋಡ್ಕೊಂಡಾಗ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬಿಕಾಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿದ್ದಾಗ ಕರೆಕ್ಟ್ ಸ್ಪೆಲ್ಲಿಂಗ್ ಬರೆಯೋದು ತುಂಬಾ ತುಂಬಾ ಮುಖ್ಯ. ಆಯ್ತಾ? ಸೊ ಇವಾಗ ನಾನು ಹೇಳಿದ್ನಲ್ಲ, ಪ್ರೆಸಿಡೆಂಟ್ ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ತುಂಬಾ ಮುಖ್ಯ ಅಂತ. ಯಾಕೆ? he was the one who coined the term United Nations. ಸೊ ನಾವು UN ಅಂತ ಏನ್ ರೆಫರ್ ಮಾಡ್ತೀವಿ ಇವತ್ತು, ಆ ಪರ್ಟಿಕ್ಯುಲರ್ ಟರ್ಮ್ ನ ಅವರೇ ಹುಟ್ಟಿಸಿದ್ದು. ಆಯ್ತಾ? ಅವರೇ ಅದನ್ನ ಕಾಯಿನ್ ಮಾಡಿದ್ದು. ಯಾರು? ಪ್ರೆಸಿಡೆಂಟ್ ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್. ಸೊ ಇದು ನಿಮ್ಮ ಎಕ್ಸಾಮ್ಗೆ ಕೇಳಿದ್ದಾರೆ ಸುಮಾರು ಸತಿ. ಸೊ ಖಂಡಿತ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಹೂ ಕಾಯಿನ್ ದ ಟರ್ಮ್ ಯುನೈಟೆಡ್ ನೇಷನ್ಸ್ ಅಂತ ಕೇಳ್ಬೋದು. ಅದಕ್ಕೆ ನೀವು ಈ ಆನ್ಸರ್ ಬರಿಬೇಕಾಗತ್ತೆ. ಅಂಡ್ ಇವರೇ ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್. ಆಯ್ತಾ? ಸೊ ನಡೀರಿ ಇವಾಗ ಮುಂದೆ ನೋಡೋಣ. ಇವಾಗ ನಾನು ಒಂದಿಷ್ಟು ಡೇಟ್ಸ್ ನ ಹೇಳ್ತೀನಿ ಮಕ್ಕಳೇ. ಆಯ್ತಾ? ಸೊ ಇವಾಗ ಇವರು ಒಂದು ಟರ್ಮ್ ನ ಕಾಯಿನ್ ಮಾಡಾದ್ಮೇಲೆ ಅದ್ ಹೆಂಗ್ ಎಸ್ಟಾಬ್ಲಿಷ್ ಆಯ್ತು ಅಂತ ಒಂದಿಷ್ಟು ಡೇಟ್ಸ್, ಸುಮಾರು ಡೇಟ್ಸ್ ಇಂಪಾರ್ಟೆಂಟ್ ಏನಿದೆ ಅದನ್ನ ಹೇಳ್ತೀನಿ. ಹೆಂಗ್ ಜ್ಞಾಪಕ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ. ಮೊದಲನೇದಾಗಿ 1st January 1942 ದ ಟರ್ಮ್ ಯುನೈಟೆಡ್ ನೇಷನ್ಸ್ ವಾಸ್ ಫಸ್ಟ್
used in the declaration of 1st January 1942 signed by 26 countries. So ಈ ಟರ್ಮ್ ಯುನೈಟೆಡ್ ನೇಷನ್ಸ್ ಅಂತ ಏನ್ ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಕಾಯಿನ್ ಮಾಡಿದ್ರು ಅದನ್ನ ಮೊದಲನೇ ಸತಿ ಯಾವಾಗ ಡಿಕ್ಲರೇಷನ್ ಆಫ್ 1st January 1942 ಯೂಸ್ ಮಾಡಿದ್ರು. ಆ ಪರ್ಟಿಕ್ಯುಲರ್ ಡಿಕ್ಲರೇಷನ್ ನ 26 ಕಂಟ್ರಿ ಸೈನ್ ಮಾಡಿದ್ರು. ಅರ್ಥ ಆಯ್ತಾ? ಸೊ ಇದನ್ನ ಹೆಂಗ್ ಜ್ಞಾಪಕ ಇಟ್ಕೊಳ್ಳೋದು? 1st January ಅಂದ್ರೆ ಮೊದಲನೇ ದಿನ ಒಂದು ಹೊಸ ವರ್ಷದ್ದು. ಸೊ ನಿಮಗೆ 1st January ಜ್ಞಾಪಕ ಇರುತ್ತೆ. 1942 ಆಯ್ತಾ? ಸೊ ನೀವು ನಮ್ಮ ಭಾರತ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಂತ 1947 ಅಲ್ಲ, ಆ ವರ್ಷದಲ್ಲೇ ನಡೆದಿರುವ ಆ 10 ಡಿಕೇಡಲ್ಲೇ ನಡೆದಿರುವಂತಹ ಕಾರ್ಯಗಳು ಇಲ್ಲಿದೆ. ಸೊ 1942 ನ ನೀವು ಹಂಗೆ ಜ್ಞಾಪಕ ಇಟ್ಕೊಬಹುದು. ಆಯ್ತಾ? ಮುಂದೆ ನೋಡೋಣ. 26th June 1945 ಈ ದಿನಾಂಕ ಯಾಕೆ ಇಂಪಾರ್ಟೆಂಟ್ ನೋಡೋಣ ಬನ್ನಿ. Delegates of 15 nations who participated in the San Francisco Conference signed the Charter of the UN. Charter ಅಂದ್ರೆ ಒಂದು ಬೇಸಿಕ್ ಡಾಕ್ಯುಮೆಂಟ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಪರ್ಟಿಕ್ಯುಲರ್ ಒಂದು ಕಾನ್ಫರೆನ್ಸ್ ನಡೀತು. ಆಯ್ತಾ? ಒಂದು ಕಾನ್ಫರೆನ್ಸ್, ಯಾವ ಕಾನ್ಫರೆನ್ಸ್? ಸ್ಯಾನ್ ಫ್ರಾನ್ಸಿಸ್ಕೋ ಕಾನ್ಫರೆನ್ಸ್ ನಡೆದಿದ್ದಾಗ 50 ಡೆಲಿಗೇಟ್ಸ್ ಆಫ್ 15 ನೇಷನ್ಸ್ ಅದನ್ನು ಅಟೆಂಡ್ ಮಾಡಿ ಇವತ್ತಿನ ದಿನ ಅಂದ್ರೆ 26 June 1945 ಅಲ್ಲಿ ಅದನ್ನ ಸೈನ್ ಮಾಡಿದ್ರು. ಅರ್ಥ ಆಯ್ತಾ? ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಇದರ ಜೊತೆಗೆ ಮಕ್ಕಳೇ 24th October 1945 ಇವಾಗ ನಿಮ್ಗೊಂದು ಜ್ಞಾಪಕ ಇಟ್ಕೊಳ್ಳೋಕೆ ಒಂದು ಟ್ರಿಕ್ ಕೊಡ್ತೀನಿ. ಇದೆರಡು ಇದೆ ಅಲ್ಲ ಮಕ್ಕಳೇ, ಇದೆರಡು ಒಂದೇ ವರ್ಷ ನಡೆದಿತ್ತು. ಅರ್ಥ ಆಯ್ತಾ? ಇದು 26 June ನಡೀತು, ಇದು 24th October ನಡೆದಿದ್ದು. ವರ್ಷ ಸೇಮೆ 1945. ಸೊ ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. The U.N.O as a world organization came into existence. ಆಯ್ತಾ? ಸೊ ನಿಮ್ಗೆ ಕೇಳ್ಬೋದು in which year and what is the date when U.N.O came into existence as a world organization ಅಂತ. ಡೇಟು 24th October 1945. ಸೊ ಈ 3 ದಿನಾಂಕಗಳು ಬಹಳ ಬಹಳ ಮುಖ್ಯ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ U.N.O ಬಗ್ಗೆ ಏನೇ ಕ್ವೆಶನ್ ಕೇಳಿದ್ರು ನೀವು ಇದು ಬರೀಬೇಕಾಗಿರುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಡೇಟ್ ನ ಬೈ ಹಾರ್ಟ್ ಕೂಡ ಮಾಡಿ. ಅರ್ಥ ಆಯ್ತಾ? ಸೊ ಇದರ ಜೊತೆಗೆ ಮಕ್ಕಳೇ 24th October 1945 ಅಲ್ಲಿ the U.N.O as a world organization came into existence. ಇದು ನಾವು ನೋಡಿದ್ವಿ ಅಲ್ವಾ? ಇದು ನಮಗ್ ಗೊತ್ತು. ಇವಾಗ ಅಟ್ ಪ್ರೆಸೆಂಟ್ ಎಷ್ಟು ನೇಷನ್ಸ್ U.N.O ಪಾರ್ಟ್ ಆಗಿದೆ? there are 193 nations who are a part or member nations in the U.N.O. ಆಯ್ತಾ? ಸೊ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ 193 ಆಯ್ತಾ? ಈಸಿ ಜ್ಞಾಪಕ ಇಟ್ಕೊಳ್ಳೋಕೆ ಮೊದಲನೇದಾಗಿ ನಂಬರ್ 1 9 ಮತ್ತೆ 3 ಆಯ್ತಾ? ಸೊ 193 nations are a part of the U.N.O as members. ಕರೆಕ್ಟಾ ಮಕ್ಕಳೇ? ಅದನ್ನ ಜ್ಞಾಪಕ ಇಟ್ಕೊಳ್ಳೋದು ಬಹಳ ಮುಖ್ಯ. ಸೊ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನಮ್ಮ ನ್ಯೂಯಾರ್ಕ್ ಸಿಟಿಲಿ ಹೆಡ್ ಕ್ವಾರ್ಟರ್ಸ್ ಇರೋದು. ಅರ್ಥ ಆಯ್ತಾ? ಸೊ ಇವಾಗ ನಮಗೆ ಗೊತ್ತು ತುಂಬಾ ಕಂಪನಿಗಳನ್ನೆಲ್ಲ ನಾವು ನೋಡ್ತೀವಲ್ಲ, ಅದ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತೀವಿ. U.N.O ಇರೋ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ಸಿಟಿಲಿದೆ. ಸೊ ಎನಿ ಕಂಟ್ರಿ ದಟ್ ಇಸ್ ಪೀಸ್ ಲವಿಂಗ್, ಒಂದು ಪೀಸ್ ನ ಇಷ್ಟಪಡುವಂತಹ ಕಂಟ್ರಿ ಆರ್ ವೆಲ್ಕಮ್ ಟು ಬಿ ಅ ಪಾರ್ಟ್ ಆಫ್ U.N.O. ಅರ್ಥ ಆಯ್ತಾ? ಸೊ ಮೆಂಬರ್ಶಿಪ್ ಇಸ್ ಓಪನ್ ಟು ಆಲ್ ಪೀಸ್ ಲವಿಂಗ್ ಕಂಟ್ರೀಸ್. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. U.N.O ಅಂದಾಗ ಮಕ್ಕಳೇ ಪೀಸು ಮತ್ತೆ ಸೆಕ್ಯೂರಿಟಿ ಜ್ಞಾಪಕ ಇಟ್ಕೊಂಡಿರಿ, ಬಿಕಾಸ್ ಅದು ಮಾಡೋದೆಲ್ಲ ಸುತ್ತಮುತ್ತ ಪೀಸು ಮತ್ತೆ ಸೆಕ್ಯೂರಿಟಿ ಕಡೆನೆ ಇರತ್ತೆ. ಸೊ ಇದರ ಜೊತೆಗೆ ಮಕ್ಕಳೇ ನಾವು ಎಸ್ಟಾಬ್ಲಿಷ್ಮೆಂಟ್ ಆಫ್ U.N.O ಬಗ್ಗೆ ಕಲ್ತಿದೀವಿ. ಅದು ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು ಅಂತ ಗೊತ್ತಾಯ್ತು. ಆಮೇಲೆ UN ಅಂತ ಇರೋ ಟರ್ಮ್ ಯಾರು ಕಾಯಿನ್ ಮಾಡಿದ್ದು ಅಂತ ಕೂಡ ನಾವು ನೋಡಿದ್ವಿ. ಅರ್ಥ ಆಯ್ತಾ? ನಾನು ನಿಮಗೆ ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ನಡೀರಿ ಇವಾಗ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದ U.N.O ಬಗ್ಗೆ ಕಲಿಯೋಣ. ಸೊ ಇಲ್ಲಿ ನೀವು ಒಂದು ಡಾಕ್ಯುಮೆಂಟ್ ನ ನೋಡ್ತಿದ್ದೀರಲ್ಲ, ಈ ಡಾಕ್ಯುಮೆಂಟ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸತ್ತೆ? ಯಾವ್ದ್ರ ಬಗ್ಗೆ ಇರ್ಬೋದು? ನಾನೊಂದು ಬೇಸಿಕ್ ಡಾಕ್ಯುಮೆಂಟ್ ಅಂತ ಕೂಡ ಒಂದು ಟರ್ಮ್ ಮೆನ್ಷನ್ ಮಾಡಿದೆ ಒಂದು ಎಕ್ಸ್ಪ್ಲೇನ್ ಮಾಡುವಾಗ. ಏನದು? ಚಾರ್ಟರ್ ಆಫ್ ದ U.N.O. ಸೊ ಚಾರ್ಟರ್ ಆಫ್ ದ U.N.O ಅಂದ್ರೆ ಏನ್ ಮಕ್ಕಳೇ? ಇಟ್ಸ್ ಅ ಬೇಸಿಕ್ ಡಾಕ್ಯುಮೆಂಟ್. ನಾನು ಹೇಳಿದ್ನಲ್ಲ, ಚಾರ್ಟರ್ ಆಫ್ ದ U.N.O ಇಸ್ ಇಟ್ಸ್ ಬೇಸಿಕ್ ಡಾಕ್ಯುಮೆಂಟ್. ಸೊ ಈ ಬೇಸಿಕ್ ಡಾಕ್ಯುಮೆಂಟ್ ಜೊತೆಗೆ ಈ ಬೇಸಿಕ್ ಡಾಕ್ಯುಮೆಂಟ್ ಮಕ್ಕಳೇ ಬೇಸಿಕ್ಲಿ ಹ್ಯಾಸ್ 111 ಜ್ಞಾಪಕ ಇಟ್ಕೊಳ್ಳಿ ಆರ್ಟಿಕಲ್ಸ್ ಡಿವೈಡೆಡ್ ಇಂಟು 19 ಚಾಪ್ಟರ್ಸ್. ಸೊ ಈ 111 ಆರ್ಟಿಕಲ್ಸ್ ಏನಿದೆ ಮಕ್ಕಳೇ ಅದು 19 ಚಾಪ್ಟರ್ಸ್ ಆಗಿ ಡಿವೈಡ್ ಆಗಿದೆ.
ಅರ್ಥ ಆಯ್ತಾ? ಇದ್ರ ಜೊತೆಗೆ ಇದಕ್ಕೂ ಒಂದು ಪ್ರಿಯಾಂಬಲ್ ಅಂತ ಇದೆ. ಸೊ ಈ ಪ್ರಿಯಾಂಬಲ್ ಏನು, ವಿ ದ ಪೀಪಲ್ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ಈ ಪ್ರಿಯಾಂಬಲ್. ಆಯ್ತಾ? ಸೊ ಈ ಮೆಂಬರ್ಸ್ ಏನೇನಿರ್ತಾರೆ, ಮೆಂಬರ್ ನೇಷನ್ಸ್, ಅವರೆಲ್ಲ ಈ ಪ್ರಿಯಾಂಬಲ್ ನ ಫಾಲೋ ಕೂಡ ಮಾಡ್ತಾರೆ. ಸೊ ಚಾರ್ಟರ್ ಆಫ್ ದ UN ಏನಿದೆ ಮಕ್ಕಳೇ, ಅದು ಅದರ ಬೇಸಿಕ್ ಡಾಕ್ಯುಮೆಂಟ್. ಅರ್ಥ ಆಯ್ತಾ? ಅದಲ್ಲಿ 111 ಆರ್ಟಿಕಲ್ಸ್ ಇದೆ. ಇದನ್ನ 19 ಚಾಪ್ಟರ್ಸ್ ಆಗಿ ಕೂಡ ಡಿವೈಡ್ ಮಾಡಿದ್ದಾರೆ. ಇದ್ರ ಪ್ರಿಯಾಂಬಲ್ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ, ವಿ ದ ಪೀಪಲ್ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಇದು ತಿಳ್ಕೊಂಡಿರೋದು ಕೂಡ ಮುಖ್ಯ. ಇದರ ಜೊತೆಗೆ ಮಕ್ಕಳೇ ದಿ ಆಬ್ಜೆಕ್ಟಿವ್ಸ್ ಆಫ್ ದ UN ಅಂತ ಇದೆ. UN ಏನಿದೆ ಮಕ್ಕಳೇ, ಅದು ಸುಮಾರು ಆಬ್ಜೆಕ್ಟಿವ್ಸ್ ಇದೆ. ಇವಾಗ ಒಂದು ಆರ್ಗನೈಸೇಷನ್ ಅಂತ ಇದ್ಮೇಲೆ ಅದು ಒಂದು ಕಾರ್ಯ ಮಾಡುವಾಗ ಗುರಿ ಅನ್ನೋದಿರುತ್ತಲ್ವಾ, ಅದೇ ಗುರಿನ ಈ ಆಬ್ಜೆಕ್ಟಿವ್ಸ್ ಡಿಫೈನ್ ಮಾಡುತ್ತೆ. ಸೊ UN ಯಾಕಿದೆ, ಅದರ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡೋಣ ಬನ್ನಿ. ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಸೊ ಇದು ಬರೀ ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ ಅಲ್ಲ, ಇವಾಗ ಈ ಮೆಂಬರ್ ನೇಷನ್ಸ್ ಎಲ್ಲ ಏನೇನು ಇದ್ರ ಭಾಗ ಆಗಿದೆ ಅದ್ರಲ್ಲಿ ಕೂಡ ಪೀಸ್ ಅಂಡ್ ಸೆಕ್ಯೂರಿಟಿ ಮೇಂಟೈನ್ ಮಾಡಬೇಕು ಅಂತ ಇದರ ಒಂದು ಆಬ್ಜೆಕ್ಟಿವ್. ಆಯ್ತಾ? ಸೊ ನಾನು ಹೇಳ್ಬೇಕು ಅಂದ್ರೆ ಒಂದು ವಾರ್ ನಡೀತಿದೆ ಅನ್ಕೊಳ್ಳಿ, ಆವಾಗ UN ಇಂಟರ್ಫಿಯರ್ ಆದಾಗ ಹೆಂಗೆ ಪೀಸ್ ಮೇಂಟೈನ್ ಮಾಡ್ಬೋದು, ಹೆಂಗೆ ಪೀಸ್ ವಾಪಸ್ ತರ್ಬೋದು ಅಂತ ಇರತ್ತೆ ಇದರ ಇಂಟರ್ಫಿಯರೆನ್ಸ್. ಟು ಡೆವಲಪ್ ಫ್ರೆಂಡ್ಲಿ ರಿಲೇಷನ್ ಅಮಾಂಗ್ ನೇಷನ್ಸ್. ಸೊ ಇವಾಗ ಸುಮಾರು ಕಂಟ್ರಿಗಳಿದೆ ಅಂಡ್ ನಾವು ಹಿಂದಿನ ಸೆಮಿಸ್ಟರ್ ನೋಡಿದ್ವಲ್ಲ, ಇಂಡಿಯಾಸ್ ರಿಲೇಶನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಅಂತ. ಎಲ್ಲ ಕಂಟ್ರಿ ಜೊತೆ ನಮ್ಮ ಫ್ರೆಂಡ್ಲಿ ರಿಲೇಶನ್ಶಿಪ್ ಇರುತ್ತಾ? ಇಲ್ಲ ಅಲ್ವಾ? ಒಂದೊಂದ್ಸತಿ ಕ್ಲಾಶಸ್ ಕೂಡ ಆಗುತ್ತೆ, ವಾರ್ಗಳಾಗತ್ತೆ. ಸೊ ಆವಾಗ ಏನ್ ಮಾಡುತ್ತೆ UN ಏನಿದೆ ಅದು ಇಂಟರ್ವೀನ್ ಆಗಿ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಯ್ತಾ? ಸೊ ಇದು ಆ ಡೆವಲಪಿಂಗ್ ಆಫ್ ಫ್ರೆಂಡ್ಲಿ ರಿಲೇಶನ್ಶಿಪ್ಗೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಮಕ್ಕಳೇ ಟು ಎಸ್ಟಾಬ್ಲಿಷ್ ಫೇತ್ ಇನ್ ಫಂಡಮೆಂಟಲ್ ಹ್ಯೂಮನ್ ರೈಟ್. ಸೊ ನಾವು ಜನಗಳಾಗಿ ನಮ್ದೇ ಒಂದು ರೈಟ್ ಅನ್ನೋದಿರುತ್ತೆ. ಅರ್ಥ ಆಯ್ತಾ? ಅದರಲ್ಲಿ ಒಂದು ಭರವಸೆನ ಕೊಡುತ್ತೆ UN. ಸೊ ಅದರಲ್ಲಿ ನಾವು ನಮ್ಮ ಹ್ಯೂಮನ್ ರೈಟ್ನ ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅದರಲ್ಲಿ ಭರವಸೆ ಕೊಡುತ್ತೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಸೊ ಇದರ ಜೊತೆಗೆ ಮಕ್ಕಳೇ ಟು ಅಚೀವ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ ಸಾಲ್ವಿಂಗ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ಆರ್ ಹ್ಯುಮ್ಯಾನಿಟೇರಿಯನ್ ಕ್ಯಾರೆಕ್ಟರ್. ಸೊ ಇಲ್ಲಿ ತುಂಬಾ ಉದ್ದ ಸೆಂಟೆನ್ಸು, ಡಿವೈಡ್ ಮಾಡಿ ನೋಡೋಣ ಬನ್ನಿ. ಟು ಅಚೀವ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ಇವಾಗ ಎಷ್ಟೊಂದು ಕಂಟ್ರಿಗಳಿದೆ, ಆಯ್ತಾ? ಎಲ್ಲಾದ್ರ ಮಧ್ಯೆ ಗುಡ್ ಕೋಆಪರೇಷನ್ ಇರುತ್ತಾ? ಇರಲ್ಲ. ಸೊ ಅದನ್ನ ಅಚೀವ್ ಮಾಡೋದಕ್ಕೆ UN ಇದೆ. ಮತ್ತೆ ಯಾವುದೇ ರೀತಿಯ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಬರುತ್ತಲ್ಲ ಮಕ್ಕಳೇ, ಆ ಪ್ರಾಬ್ಲಮ್ ಅಲ್ಲಿ UN ಬಂದ್ಬಿಟ್ಟು ಹೆಂಗೆ ಕೋಆಪರೇಟಿವ್ ವೇಲಿ ಅದನ್ನ, ಮತ್ತೆ ಹ್ಯುಮ್ಯಾನಿಟೇರಿಯನ್ ಕ್ಯಾರೆಕ್ಟರ್, ಮತ್ತೆ ನಮ್ಮ ಕಲ್ಚರ್, ಮತ್ತೆ ಒಂದು ಹ್ಯೂಮನ್ ಕ್ಯಾರೆಕ್ಟರ್ನ ನಾವು ಸೆಂಟ್ರಲೈಸ್ ಮಾಡ್ಬಿಟ್ಟು ಹೇಗೆ ಒಂದು ಕೋಆಪರೇಷನ್ ನ ಅಟೇನ್ ಮಾಡ್ಬೋದು ಅಂತ ನೋಡ್ಕೊಳ್ಳುತ್ತೆ ಯಾವುದು, ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಆಯ್ತಾ? ಸೊ ಇದರ ಜೊತೆಗೆ ಮಕ್ಕಳೇ ಟು ಎಸ್ಟಾಬ್ಲಿಷ್ ಜಸ್ಟಿಸ್ ಅಂಡ್ ರೆಸ್ಪೆಕ್ಟ್ ಫಾರ್ ಇಂಟರ್ನ್ಯಾಷನಲ್ ಆಬ್ಲಿಗೇಷನ್. ಸೊ ಒಂದು ಜಸ್ಟಿಸ್ ಮತ್ತೆ ರೆಸ್ಪೆಕ್ಟ್, ನಾನು ಏನಂದೆ ಮಕ್ಕಳೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ನಲ್ಲ, ಪೀಸು, ರೆಸ್ಪೆಕ್ಟು, ಸೆಕ್ಯೂರಿಟಿ ಇದೆಲ್ಲ ಮಾಡೋದು UN. ಆಯ್ತಾ? ಸೊ ಒಂದು ಜಸ್ಟಿಸ್ ಮತ್ತೆ ಒಂದು ರೆಸ್ಪೆಕ್ಟ್ ಫಾರ್ ಇಂಟರ್ನ್ಯಾಷನಲ್ ಆಬ್ಲಿಗೇಷನ್ ನ ಎಸ್ಟಾಬ್ಲಿಷ್ ಮಾಡುತ್ತೆ ಯಾವುದು, ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಆಯ್ತಾ? ನಮ್ಮ UN. ಟು ಫಂಕ್ಷನ್ ಆಸ್ ಅ ಸೆಂಟರ್ ಫಾರ್ ಹಾರ್ಮನೈಸಿಂಗ್ ದಿ ಆಕ್ಷನ್ಸ್ ಆಫ್ ನೇಷನ್. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಇವಾಗ ಒಂದಿಷ್ಟು ವಾರ್ ನಡೀತಿದೆ ಅನ್ಕೊಳ್ಳಿ, 2 ಕಂಟ್ರಿ ಮಧ್ಯೆ ವಾರ್ ನಡೀತಿದೆ. ಆಯ್ತಾ? ಸೊ ಆ ಪರ್ಟಿಕ್ಯುಲರ್ ವಾರ್ ಟೈಮಲ್ಲಿ ಇವಾಗ UN ಏನ್ ಮಾಡುತ್ತೆ, ಅದು ಸೈಡ್ಸ್ ತಗೊಳತ್ತಾ? ಇಲ್ಲ. ಆ ಪರ್ಟಿಕ್ಯುಲರ್ 2 ನೇಷನ್ ಮಧ್ಯ ನಡೀತಿರುವ ಜಗಳ ಅಥವಾ ಆಕ್ಷನ್ಸ್ ನ ಹಾರ್ಮೋನೈಸ್ ಮಾಡುತ್ತೆ ಅಂದ್ರೆ ಕಾಮ್ ಮಾಡುತ್ತೆ. ಆಯ್ತಾ? ಸೊ ಆ ವಾರ್ ಹೇಗೆ ನಡಿಬಾರ್ದು, ಅದನ್ನ ಹೆಂಗೆ ನಾವು ಸ್ಟೆಬಿಲೈಸ್ ಮಾಡ್ಬೋದು, ಹೇಗೆ ನಾವು ಆಕ್ಷನ್ ನ ಪಾಸಿಟಿವ್ ಮಾಡ್ಬೋದು, ಮತ್ತೆ ಹೇಗೆ ಆ ವಾರ್ನ ನಿಲ್ಲಿಸ್ಬೋದು ಅಂತ ನೋಡೋದೇ ನಮ್ಮ UN. ಆಯ್ತಾ? ಸೊ ಇದೇನಿದೆ ಮಕ್ಕಳೇ, ಇದಿಷ್ಟು ನಮ್ಮ ಆಬ್ಜೆಕ್ಟಿವ್ಸ್ ಆಫ್ UN. ಈ ಪದಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಕೋಆಪರೇಷನು, ಪೀಸು, ಸೆಕ್ಯೂರಿಟಿ, ಲೀಗಲ್ಲು, ರೆಸ್ಪೆಕ್ಟು. ಸೊ ಇದೆಲ್ಲ ಮಾಡೋದು ಒಂದು ರೀತಿಯಾದ ಪಾಸಿಟಿವ್ ಇಂಪ್ಯಾಕ್ಟೇ ಬೀಳತ್ತೆ ನಮ್ಮ ವರ್ಲ್ಡ್ ಮೇಲೆ. ಸೊ ಇದು ನಮ್ಮ UN ಆಬ್ಜೆಕ್ಟಿವ್. ಅಂಡ್ ನಾವಿರ್ತೀವಲ್ಲ, ಇಷ್ಟು ಕಂಟ್ರಿಗಳು UN ಭಾಗ ಆಗಿದೀವಲ್ಲ, ನಾವೆಲ್ಲ ಇದಕ್ಕೆ ಅಗ್ರಿ ಕೂಡ ಮಾಡಿದೀವಿ. ಆಯ್ತಾ? ನಡೀರಿ ಇವಾಗ ಆರ್ಗನ್ಸ್ ಆಫ್ UN ನೋಡೋಣ. ಇವಾಗ ಆರ್ಗನ್ಸ್ ಆಫ್ UN ನೋಡೋಣ ಬನ್ನಿ. ಸೊ ನಾವು ಆರ್ಗನ್ಸ್ ಆಫ್ UN ಮತ್ತೆ ಅದರ ಫಂಕ್ಷನ್ಸ್ ಅಂದಾಗ ಇಲ್ಲಿದೆ ನಮ್ಮ UN ಸಿಂಬಲ್. ಬಟ್ ಮಕ್ಕಳೇ, ಒಂದು ಫ್ಲವರ್ ಅಲ್ಲಿ 6 ಪೆಟಲ್ಸ್ ಇದೆ ಅಂತ ಅನ್ಕೊಳ್ಳಿ. ಆಯ್ತಾ?
ಮೊದಲನೇ ಪೆಟಲ್ ಅಲ್ಲಿ ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಇದೆ. ನೆಕ್ಸ್ಟ್ ಪೆಟಲ್ ಅಲ್ಲಿ ಜನರಲ್ ಅಸೆಂಬ್ಲಿ ಇದೆ. ಆಮೇಲೆ ಬರುತ್ತೆ ನಮ್ಮ ಸೆಕ್ರೆಟ್ರಿಯೇಟ್, ಆಯ್ತಾ. ಆಮೇಲೆ ನಮ್ಮ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬರುತ್ತೆ. ಅದಾದ್ಮೇಲೆ ಏನ್ ಬರುತ್ತೆ ಮಕ್ಕಳೇ, ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ, ಆಯ್ತಾ. ಆಮೇಲೆ ಬರುತ್ತೆ ದಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ಸೊ ಈ 6 ಭಾಗಗಳೇನಿದೆ ಮಕ್ಕಳೇ, ಅದು UN.O ಆರ್ಗನ್ಸ್ ಅಂತ ಹೇಳ್ಬೋದು. ಇವಾಗ ನೀವೊಂದು ಆಫೀಸ್ ನೋಡಿದ್ರೆ, ಒಂದು ಆಫೀಸಲ್ಲೂ ಡಿಫ್ರೆಂಟ್ ಫಂಕ್ಷನ್ಸ್ ಇರುತ್ತಲ್ಲ, ಕರೆಕ್ಟ್ ಅಲ್ವಾ. ಒಂದು IT ಗ್ರೂಪ್ ಇರುತ್ತೆ, ಒಂದು ಕಾಂಟೆಂಟ್ ಗ್ರೂಪ್ ಇರುತ್ತೆ, ಒಂದು HR ಗ್ರೂಪ್ ಇರುತ್ತೆ. ಸೊ ಸುಮಾರು ರೀತಿಯಾದ ಬೇಸ್ಡ್ ಆನ್ ದ ವರ್ಕ್ ದೇ ಡು ಡಿವೈಡ್ ಆಗಿರುತ್ತೆ. ಹಾಗೆ UN.O ಕೂಡ ಈ 6 ಆರ್ಗನ್ಸ್ ಇರುತ್ತೆ. ಇವಾಗ ಒಂದೊಂದು ಆರ್ಗನ್ ಬಗ್ಗೆನೂ ನಾವು ಕಲಿಯೋಣ, ಆಯ್ತಾ. ಇದು ತುಂಬಾ ಮುಖ್ಯ. ನಾನು ಆದಷ್ಟು ಪಿಕ್ಟೋರಿಯಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇದಾಗಿ ಮಕ್ಕಳೇ ಜನರಲ್ ಅಸೆಂಬ್ಲಿ ಬಗ್ಗೆ ಕಲಿಯೋಣ. ಸೊ ಹೆಸರಲ್ಲೇ ಇದೆ ಜನರಲ್ ಅಸೆಂಬ್ಲಿ, ಅದು ಜೆನರಿಕ್ ಆಗಿ ಒಂದು ಅಸೆಂಬ್ಲಿ. ಇದು ಹಯಾರ್ಕಿ ಏನಿದೆ ಮಕ್ಕಳೇ, ಜನರಲ್ ಅಂದ್ರೆ ಏನು, ಎಲ್ಲಾ ಮೆಂಬರ್ಸು ಅದರ ಹಿಸ್ಸ. ಸೊ ಇದು ಕನ್ಸಿಸ್ಟ್ ಆಫ್ ಆಲ್ ಮೆಂಬರ್ಸ್ ಆಫ್ ದ UN. ಸೊ UN ನಲ್ಲಿ ಇರುವಂತಹ ಎಲ್ಲಾ ಮೆಂಬರ್ಸು ಜನರಲ್ ಅಸೆಂಬ್ಲಿಯ ಭಾಗವಾಗಿರ್ತಾರೆ. ಜನರಲ್ ಅಲ್ಲೇ ಇದೆ ಮಕ್ಕಳೇ, ಜ್ಞಾಪಕ ಇಟ್ಕೊಳ್ಳಿ. ಜನರಲ್ ಅಂದ್ರೆ ಎಲ್ಲಾ ಮೆಂಬರ್ಸು, UN ಅಲ್ಲಿ ಇರುವಂತಹ ಎಲ್ಲಾ ಮೆಂಬರ್ಸು ಜನರಲ್ ಅಸೆಂಬ್ಲಿಯ ಪಾರ್ಟ್ ಆಗಿದ್ದಾರೆ. ಮುಂದೆ ಮಕ್ಕಳೇ, ಈಚ್ ಮೆಂಬರ್ ಕಂಟ್ರಿ ಕ್ಯಾನ್ ಸೆಂಡ್ 5 members ಬಟ್ ಹ್ಯಾವ್ ಓನ್ಲಿ 1 single vote, ಆಯ್ತಾ. ಸೊ ಇದು ನಮ್ಮ ಭಾರತ ದೇಶ ಅನ್ಕೊಳ್ಳಿ. ಇಂಡಿಯಾಲಿ 5 members ಕಳಿಸ್ತಾರೆ ಜನರಲ್ ಅಸೆಂಬ್ಲಿಗೆ. ಬಟ್ ಅವ್ರು 5 ಜನನು 5 ಡಿಫ್ರೆಂಟ್ ವೋಟ್ ಹಾಕ್ತಾರಾ? ಇಲ್ಲ, ಅವರೆಲ್ಲ ಸೇರಿ ಒಂದು ವೋಟ್ ನ ಹಾಕ್ತಾರೆ. ಸೊ ಅವ್ರು 5 ಜನ ಆಗಿರ್ಬೋದು, ಬಟ್ ದೇ ಆರ್ ರೆಪ್ರೆಸೆಂಟಿಂಗ್ ಇಂಡಿಯಾ ಆಸ್ ಅ ಹೋಲ್ ಆ ಸಮಯದಲ್ಲಿ. ಸೊ 5 ಜನ ಸೇರಿ ಒಂದು ವೋಟ್ ನ ಹಾಕ್ತಾರೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಅದರ ಜೊತೆಗೆ ಮಕ್ಕಳೇ, elects 17 vice presidents and 7 chairmen for the 7 standing committees. So general assembly ಮಕ್ಕಳೇ 7 standing committees ಇರುತ್ತೆ. ಅದರಲ್ಲಿ 7 chairmans ನ ಎಲೆಕ್ಟ್ ಮಾಡ್ತಾರೆ ಈ 7 standing committees ಗೋಸ್ಕರ. ಅದರ ಜೊತೆಗೆ 17 vice presidents ನ ಕೂಡ ಎಲೆಕ್ಟ್ ಮಾಡ್ತಾರೆ. So 17 vice presidents, 7 chairmen for 7 standing committees. ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲಿ ನಂಬರ್ 7 ಸುಮಾರು ಸತಿ ರಿಪೀಟ್ ಆಗ್ತಾ ಇದೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. 5 ಜನ ರೆಪ್ರೆಸೆಂಟ್ ಮಾಡ್ಬೋದು, ಆದ್ರೆ ಒಂದೇ ವೋಟ್ ಬೀಳತ್ತೆ, ಆಯ್ತಾ. ಇನ್ ಇಟ್ಸ್ ಫಸ್ಟ್ ಸೆಷನ್ ಎಲೆಕ್ಟ್ಸ್ ಅ ಪ್ರೆಸಿಡೆಂಟ್ ಫಾರ್ 1 year ಟರ್ಮ್, ಆಯ್ತಾ. ಸೊ ಏನಾಗುತ್ತೆ, ಮೊದಲನೇ ಸೆಷನ್ ಅಲ್ಲಿ ಮಕ್ಕಳೇ ಒಬ್ರು ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡ್ತಾರೆ. ಅಂಡ್ ಇವರು 1 year ಟರ್ಮ್ಗೆ ಎಲೆಕ್ಟ್ ಆಗಿರ್ತಾರೆ. ಅಂದ್ರೆ ಇವರು ಪ್ರೆಸಿಡೆಂಟ್ ಆಗಿ 1 year ಉಳ್ಕೊಂತಾರೆ, ಅರ್ಥ ಆಯ್ತಾ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಇವಾಗ ಒಂದಿಷ್ಟು ಗೈಡ್ ಲೈನ್ಸ್ ನ ನೋಡೋಣ ಮಕ್ಕಳೇ. ಆ ನಾರ್ಮಲ್ ಸೆಷನ್ ಸ್ಟಾರ್ಟ್ಸ್ ಇನ್ ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ ಅಲ್ಲಿ ಒಂದು ನಾರ್ಮಲ್ ಸೆಷನ್ ಸ್ಟಾರ್ಟ್ ಆಗುತ್ತೆ ಅಂಡ್ ಡಿಸೆಂಬರ್ ಅಲ್ಲಿ ಅದು ಎಂಡ್ ಆಗುತ್ತೆ. ಮೊದಲನೇ ಸೆಷನ್ ಅಲ್ಲಿ ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡ್ತಾರೆ, ಆಯ್ತಾ. A 2/3 of majority of members present and a voting is required on all important questions. ಏನೇ ಇಂಪಾರ್ಟೆಂಟ್ ಕ್ವೆಶ್ಚನ್ ಬಂದಿದ್ರು ಅದ್ರ ಮೇಲೆ ವೋಟಿಂಗ್ ಆಗತ್ತೆ, ಆಯ್ತಾ. ಸೊ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ನೋಡಿ, ಒಬ್ಬ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗ್ತಾನೆ. ಇದು ಮೊದಲನೇ ಸೆಷನ್ ಅಲ್ಲಿ ಆಗುತ್ತೆ. ಸೆಷನ್ ಸ್ಟಾರ್ಟ್ ಆಗೋದು ಯೂಶಲಿ ಸೆಪ್ಟೆಂಬರ್ ಅಲ್ಲಿ, ಎಂಡ್ ಆಗೋದು ಡಿಸೆಂಬರ್ ಅಲ್ಲಿ. ಮತ್ತೆ 17 ವೈಸ್ ಪ್ರೆಸಿಡೆಂಟ್ಸ್ ಆಗಿ ಎಲೆಕ್ಟ್ ಕೂಡ ಆಗ್ತಾರೆ. ಸೊ ಇದು ಜ್ಞಾಪಕ ಇಟ್ಕೊಳ್ಳೋದು ಬಹಳ ಮುಖ್ಯ. ಇದ್ರ ಜೊತೆಗೆ ಇವಾಗ ನಾವು ಇದರ ಹೈಯಾರ್ಕಿನ ನೋಡಿದ್ವಿ, ಆಯ್ತಾ. ಎಷ್ಟು ಜನ ಇದ್ದಾರೆ, ಹೆಂಗೆ ಎಲೆಕ್ಟ್ ಆಗ್ತಾರೆ, ಅದು ಇದು ಎಲ್ಲ ನೋಡಿದ್ವಲ್ಲ. ಇವಾಗ ಫಂಕ್ಷನ್ ನೋಡೋಣ ಬನ್ನಿ. ಜನರಲ್ ಅಸೆಂಬ್ಲಿ ಏನ್ ಮಾಡುತ್ತೆ? ಮೊದಲನೇದಾಗಿ ದಿ ಆನ್ಯುಯಲ್ ಬಜೆಟ್. ಸೊ ಇದು ಒಂದು ಜನರಲ್ ಅಸೆಂಬ್ಲಿ ಅಲ್ಲ ಮಕ್ಕಳೇ, ಎಲ್ಲಾ ಮೆಂಬರ್ಸು ಇದ್ರ ಪಾರ್ಟ್ ಆಗಿರ್ತಾರೆ. ಸೊ ಏನ್ ಆನ್ಯುಯಲ್ ಬಜೆಟ್ ಇರುತ್ತೋ ಅದು ಜನರಲ್ ಅಸೆಂಬ್ಲಿನೇ ಅಪ್ರೂವ್ ಮಾಡೋದು, ಅರ್ಥ ಆಯ್ತಾ. ಮತ್ತೆ ಎಮರ್ಜೆನ್ಸಿ ಮೀಟಿಂಗ್ ಆಫ್ ದ ಅಸೆಂಬ್ಲಿ ಮೇ ಬಿ ಸಮನ್ ಟು ಡಿಸ್ಕಸ್ ಅರ್ಜೆಂಟ್ ಇಶ್ಯೂಸ್. ಇವಾಗ ಒಂದು ಅರ್ಜೆಂಟ್ ಆಗಿ ಒಂದು ಇಶ್ಯೂ ಬಂದ್ಬಿಟ್ರೆ ಎಮರ್ಜೆನ್ಸಿ ಮೀಟಿಂಗ್ ನ ಕೂಡ ಕರೆಯಕ್ಕೆ ಚಾನ್ಸಸ್ ಇರತ್ತೆ. ಸೊ ಇಲ್ಲಿ ಪಿಕ್ಚರ್ ನೋಡ್ತಿದ್ದಲ್ಲ, ಆಲ್ಮೋಸ್ಟ್ ಇದೇ ತರ ಕಾಣುತ್ತೆ ಈ ಮೀಟಿಂಗ್ಸ್ ಕೂಡ, ಅರ್ಥ ಆಯ್ತಾ. ಸರಿ ಮಕ್ಕಳೇ, ಸೆಕ್ಯೂರಿಟಿ ಕೌನ್ಸಿಲ್ ನ ನೋಡೋಣ. ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಹಯಾರ್ಕಿ ಏನು, ಇಲ್ಲಿ ಎಷ್ಟು ಜನ ಇರ್ತಾರೆ, ಹೆಂಗ್ ವೋಟ್ ಮಾಡ್ತಾರೆ, ಹೆಂಗ್ ಎಲೆಕ್ಟ್ ಆಗ್ತಾರೆ ನೋಡೋಣ ಬನ್ನಿ. ದಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಆರ್ಗನ್
ದ ಕ್ಯಾಬಿನೆಟ್ ಆಫ್ ದ UN. ಸೊ ಇವಾಗ ಒಂದು ಹ್ಯೂಮನ್ ಬಾಡಿ ನೋಡಿದ್ರೆ ಹಾರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಲ್ಲ, UNOಗೆ ಹಾರ್ಟೇ ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ? ಬಿಕಾಸ್ ಇಟ್ಸ್ ದ ಮೋಸ್ಟ್ ಪವರ್ಫುಲ್ ಆರ್ಗನ್, ದ ಕ್ಯಾಬಿನೆಟ್ ಆಫ್ ದ UN. ಇದೇನಿದೆ ಮಕ್ಕಳೇ, ಇದು ನಮ್ಮ ಕ್ಯಾಬಿನೆಟ್ ಆಫ್ ದ UN ಏನಿದೆ ಮಕ್ಕಳೇ, ಅದು ಮೋಸ್ಟ್ ಪವರ್ಫುಲ್ ಆರ್ಗನ್ ಕೂಡ ಆಗತ್ತೆ. It consists of 15 members, out of which 5 nations. ಈ ನೋಡೋಣ ಬನ್ನಿ, ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಒಂದು ಫ್ಲಾಗ್ ಆಗಿ ರೆಪ್ರೆಸೆಂಟ್ ಮಾಡಿದೀನಿ, 15 ಫ್ಲಾಗ್ ಇದೆ. ಅರ್ಥ ಆಯ್ತಾ? ಇಟ್ ಕನ್ಸಿಸ್ಟ್ ಆಫ್ 15 ಮೆಂಬರ್ಸ್. ಆಯ್ತಾ? ಅದರಲ್ಲಿ 5 ಮೆಂಬರ್ಸ್ ಏನಿದ್ದಾರೆ ಮಕ್ಕಳೇ, ಅದು ಪರ್ಮನೆಂಟ್. ಯಾವ ದೇಶ ಇದು ನೋಡಿ ಇಲ್ಲಿ, USA, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೈನಾ ಏನಿದೆ ಮಕ್ಕಳೇ, ಅದು ಪರ್ಮನೆಂಟ್ ಕೂಡ. ಇಂಡಿಯಾ ಕೂಡ ಇದ್ರಲ್ಲಿ ಪರ್ಮನೆಂಟ್ ಸೀಟ್ ತಗೊಳ್ಳೋದಿಕ್ಕೆ ಸುಮಾರು ಸತಿ ಟ್ರೈ ಕೂಡ ಮಾಡ್ತಾ ಇದೆ. ಆಯ್ತಾ? ಅಂಡ್ ಅದರ್ ಆರ್ ನಾನ್ ಪರ್ಮನೆಂಟ್ ಮೆಂಬರ್ಸ್. ಸದ್ಯದಲ್ಲಿ ಇಂಡಿಯಾ ಕೂಡ ಒಂದು ನಾನ್ ಪರ್ಮನೆಂಟ್ ಮೆಂಬರ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ಇವ್ರ 5 ಜನ ಏನಿದೆ ಮಕ್ಕಳೇ, ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ಡಿಸಿಷನ್ ಮೇಕಿಂಗ್. ಇವಾಗ ಒಂದಿಷ್ಟು ಗೈಡ್ ಲೈನ್ಸ್ ಅನ್ನೋದು ಬರುತ್ತೆ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ. ಏನ್ ಈ ಗೈಡ್ ಲೈನ್ಸು? ಈಚ್ ಮೆಂಬರ್ ಆಯ್ತಾ ಹ್ಯಾಸ್ 1 ವೋಟ್. ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲಾ ಮೆಂಬರ್ಸ್ಗೂ 1 ವೋಟ್ ಅಂತ ಸಿಗುತ್ತೆ. ದ ಸಪೋರ್ಟ್ ಆಫ್ ಆಲ್ ದ ಪರ್ಮನೆಂಟ್ ಮೆಂಬರ್ಸ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಇಸ್ ಎಸೆನ್ಷಿಯಲ್ ಫಾರ್ ಎನಿ ಡೆಸಿಷನ್ ಆಫ್ ದಿಸ್ ಬಾಡಿ. ಈ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಏನೇ ಡಿಸಿಷನ್ ಆದ್ರೂ ಎಲ್ಲ ಪರ್ಮನೆಂಟ್ ಮೆಂಬರ್ಸ್ ಇದಾರಲ್ಲ, ನಾ ಹೇಳಿದ್ನಲ್ಲ ಪರ್ಮನೆಂಟ್ ಮೆಂಬರ್ಸ್ ಕಂಟ್ರಿ ಯಾವುದು ಅಂತ, 5 ಕಂಟ್ರಿ ಕೂಡ ಈ ಡಿಸಿಷನ್ ನ ಸಪೋರ್ಟ್ ಮಾಡಬೇಕು. ಅದರ ಮೇಲೇನೆ ಈ ಪರ್ಟಿಕ್ಯುಲರ್ ಡಿಸಿಷನ್ ಆಗೋದು. ಆಯ್ತಾ? ಸೊ all the 5 countries votes are very essential for any kind of decision making. India desires to have a permanent membership of this organ. So na ಹೇಳ್ದಂಗೆ ಇವಾಗ ಸದ್ಯಕ್ಕೆ ನಾನ್ ಪರ್ಮನೆಂಟ್ ಮೆಂಬರು ಇಂಡಿಯಾ ಇದಕ್ಕೆ. ಇವಾಗ ನೀವು ಇಲ್ಲಿ ನೋಡ್ತಿರಲ್ಲ ಫಂಕ್ಷನ್ ಅಂತ ಹೇಳಿದಾಗ ಇಲ್ಲಿ ಏನ್ ಹಾಕಿರೋದು? ಆಯ್ತಾ? ಸೆಕ್ಯೂರಿಟಿ ಕೌನ್ಸಿಲ್ ಅಂದ್ರೆ ಸೆಕ್ಯೂರಿಟಿನೇ ಮೇನ್ ಅಲ್ವಾ? ಸೆಕ್ಯೂರಿಟಿ ಪ್ಲಸ್ ಪೀಸ್. ಅರ್ಥ ಆಯ್ತಾ ಮಕ್ಕಳೇ? ಫಂಕ್ಷನ್ ನೋಡೋಣ ಬನ್ನಿ ಇವಾಗ. ಏಮ್ಸ್ ಟು ಸಾಲ್ವ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಥ್ರೂ ಪೀಸ್ಫುಲ್ ಮೀನ್ಸ್. ಸೊ ಇವಾಗ ತುಂಬಾ ಇಂಟರ್ನ್ಯಾಷನಲಿ ತುಂಬಾ ರೀತಿಯಾದ ಜಗಳಗಳಾಗುತ್ತೆ. ಕರೆಕ್ಟಾ ಮಕ್ಕಳೇ? ಇವಾಗ ನಮ್ಮ ಕಂಟ್ರಿ ಬೇರೆ ಕಂಟ್ರಿ ಜೊತೆ ಜಗಳ ಆಗುತ್ತೆ. ಇನ್ ನ್ಯೂಸ್ ಅಲ್ಲಿ ನೋಡ್ತೀವಿ ಎಷ್ಟೊಂದು ಕಂಟ್ರಿ ಒಬ್ಬೊಬ್ರ ಜೊತೆ ಜಗಳ ಆಡ್ತಿರ್ತಾರೆ. ಸೊ ಅದಕ್ಕೊಂದು ಸೊಲ್ಯೂಷನ್ ನ ತರುತ್ತೆ. ಬಟ್ ಯಾವ ತರದಲ್ಲಿ ತರುತ್ತೆ? ಪೀಸ್ಫುಲ್ ಮೀನ್ಸ್ ಅಲ್ಲಿ ಒಂದು ಸೊಲ್ಯೂಷನ್ ನ ತರುತ್ತೆ. ಸೊ ಅದು ಇಂಪಾರ್ಟೆಂಟ್ ಕೂಡ. If there is a necessity, it may direct the UN peacekeeping force for international peace and security. UN ಅಲ್ಲಿ ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಅನ್ನೋದಿರುತ್ತೆ ಮಕ್ಕಳೇ. ಯಾವಾಗಾದ್ರೂ ನೆಸೆಸಿಟಿ ಇದ್ರೆ ಅದಕ್ಕೆ ಕೂಡ ಡೈರೆಕ್ಟ್ ಮಾಡುತ್ತಿದ್ದು. ಅರ್ಥ ಆಯ್ತಾ? ಸೊ ಪೀಸ್ ಅಂಡ್ ಸೆಕ್ಯೂರಿಟಿ ಏನಿದೆ ಮಕ್ಕಳೇ, ಅದು ಇದು ನೋಡ್ಕೊಳತ್ತೆ. ಅದಕ್ಕೆ ಇದನ್ನ ಅಷ್ಟು ಇಂಪಾರ್ಟೆಂಟ್ ಅಂತ ಕೂಡ ಹೇಳೋದು. It elects the judges of the International Court of Justice. So International Court of Justice ಏನಿದೆ ಮಕ್ಕಳೇ, ಅದರಲ್ಲಿ ಜಡ್ಜ್ ನ ಎಲೆಕ್ಟ್ ಮಾಡೋದು ಯಾರು? ದ ಸೆಕ್ಯೂರಿಟಿ ಕೌನ್ಸಿಲ್. ಅರ್ಥ ಆಯ್ತಾ? ಅಂಡ್ ರೆಕಮೆಂಡ್ಸ್ ದ ನೇಮ್ ಫಾರ್ ದ ಪೋಸ್ಟ್ ಆಫ್ ಸೆಕ್ರೆಟರಿ ಜನರಲ್. ಸೊ ಸೆಕ್ರೆಟರಿ ಜನರಲ್ ಯಾರಿರ್ತಾರೆ ಅದನ್ನ ಆ ಹೆಸರನ್ನ ರೆಕಮೆಂಡ್ ಮಾಡೋದು ಸೆಕ್ಯೂರಿಟಿ ಕೌನ್ಸಿಲ್. ಇವ್ರ ರೆಕಮೆಂಡೇಶನ್ ಮೇಲೇನೆ ಎಲೆಕ್ಟ್ ಆಗೋದು. ಸೊ ಅದನ್ನ ಕೂಡ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ದಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ನೀವು ಈ ಹೆಸರುಗಳನ್ನ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗಿ ಎಲ್ಲಾ ಪದಗಳು ಜ್ಞಾಪಕ ಬರುತ್ತೆ, ಏನ್ ಫಂಕ್ಷನ್ ಅಂತ ಕೂಡ ಗೊತ್ತಾಗುತ್ತೆ. ಎಕನಾಮಿಕ್ ಅಂಡ್ ಸೋಷಿಯಲ್ ಅಂತ ಇದೆ ಬನ್ನಿ. ಇದರಲ್ಲಿ ಮೊದಲನೇದಾಗಿ ಹಯಾರ್ಕಿ ಏನು ಮಕ್ಕಳೇ? ದಿಸ್ ಕೌನ್ಸಿಲ್ ಕನ್ಸಿಸ್ಟ್ ಆಫ್ 54 ಮೆಂಬರ್ಸ್ ಎಲೆಕ್ಟೆಡ್ ಬೈ ದ ಜನರಲ್ ಅಸೆಂಬ್ಲಿ. ಈ ಪರ್ಟಿಕ್ಯುಲರ್ ಕೌನ್ಸಿಲ್ ಅಲ್ಲಿ ಇರುವಂತಹ ಮೆಂಬರ್ಸ್ ಜನರಲ್ ಅಸೆಂಬ್ಲಿ ಎಲೆಕ್ಟ್ ಮಾಡುತ್ತೆ. ಎಷ್ಟು ಮೆಂಬರ್ಸು? 54 ಮೆಂಬರ್ಸ್. ನೀವು ಇಲ್ಲಿ ನೋಡ್ತಿದ್ದೀರಲ್ಲ 54 ಮೆಂಬರ್ಸ್ ನ ಜನರಲ್ ಕೌನ್ಸಿಲ್ ಎಲೆಕ್ಟ್ ಮಾಡುತ್ತೆ. 18 members of this council shall be elected each year for a term of 3 years. ಈ 54 members ಅಲ್ಲಿ 18 ಮೆಂಬರ್ಸು ಎವ್ರಿ ಇಯರ್ ಎಲೆಕ್ಟ್ ಆಗ್ತಾರೆ ಫಾರ್ ಅ ಟರ್ಮ್ ಆಫ್ 3 ವರ್ಷ, 3 years. ಜ್ಞಾಪಕ ಇಟ್ಕೊಳ್ಳಿ. ಈಸಿ ಇದೆಲ್ಲ, ತುಂಬಾ ಸ್ಪೆಸಿಫಿಕ್ ಆಗಿದೆ ಪಾಯಿಂಟರ್ಸ್. ಸೊ ನಿಮ್ಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೂ ತುಂಬಾ ಈಸಿ ಆಗತ್ತೆ.
ಸೊ ನಾ ಹೇಳ್ದಂಗೆ 18 ಮೆಂಬರ್ಸ್ ಆಫ್ ದ ಕೌನ್ಸಿಲ್ ಆರ್ ಎಲೆಕ್ಟೆಡ್ ಎವ್ರಿ ಇಯರ್ ಅಂತ ನಾನು ಏನ್ ಹೇಳಿದೆ ಅದನ್ನ ನಾನು ಡಿಫ್ರೆಂಟ್ ಫ್ಲಾಗ್ಸ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ನಾ ಹೇಳ್ದಂಗೆ ಈ 18 ಮೆಂಬರ್ಸ್ ಏನಿದ್ದಾರೆ ಮಕ್ಕಳೇ, ಅವರು ಎವ್ರಿ ಇಯರ್ ಫಾರ್ ಅ ಟರ್ಮ್ ಆಫ್ 3 years ಎಲೆಕ್ಟ್ ಆಗ್ತಾರೆ. ಆಯ್ತಾ? ಸೊ ಜ್ಞಾಪಕ ಇಟ್ಕೊಳ್ಳಿ, ದ ಕೌನ್ಸಿಲ್ ಎಲೆಕ್ಟ್ಸ್ ಅ ಪ್ರೆಸಿಡೆಂಟ್. ಸೊ ಈ ಕೌನ್ಸಿಲ್ ಅಲ್ಲಿ ಎಲ್ಲಾ ಕೌನ್ಸಿಲ್ಗೂ ಒಬ್ಬ ಪ್ರೆಸಿಡೆಂಟ್ ಅಂತ ಇರ್ತಾನಲ್ವಾ, ಸೊ ಈ ಕೌನ್ಸಿಲ್ ಒಬ್ಬ ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡ್ತಾರೆ ಅಮಾಂಗ್ ಇಟ್ಸ್ ಮೆಂಬರ್ಸ್. ಸೊ ಈ 54 ಮೆಂಬರ್ಗಳೇನಿದ್ದಾರೆ ಅದರಲ್ಲಿ ಒಬ್ಬರನ್ನ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಮಾಡ್ತಾರೆ. ರೀಸೆಂಟ್ಲಿ 17 ಮೆಂಬರ್ಸ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಟು ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ಆಯ್ತಾ, ಇದೊಂದು ಗುಡ್ ನ್ಯೂಸ್ ಅಂತ ಕೂಡ ನಾವು ಹೇಳ್ಬೋದು. ರೀಸೆಂಟ್ ಆಗಿ 17 ಮೆಂಬರ್ಸ್ನ ಇದಕ್ಕೆ ಆಡ್ ಕೂಡ ಮಾಡಿದ್ದಾರೆ ಅಥವಾ ಇನ್ಕ್ಲೂಡ್ ಕೂಡ ಮಾಡಿದ್ದಾರೆ. ಸೊ ಇದು ತುಂಬಾ ಮುಖ್ಯ ಇದೆ, ಇದರ ಹೈರಾರ್ಕಿ ಮಕ್ಕಳೇ. ಮುಂದೆ ನೋಡೋಣ ಬನ್ನಿ. ಈ ಪಿಕ್ಚರ್ನ ನೋಡಿ, ನೀವು ಈ ಪಿಕ್ಚರ್ ಅಲ್ಲಿ ಏನೇನು ಭಾಗಗಳಿದೆ. ಮೊದಲನೇದಾಗಿ ಒಂದು ಅಗ್ರಿಕಲ್ಚರ್ ಅನ್ನೋದಿದೆ, ಆಮೇಲೆ ಇಲ್ಲಿ ಹೆಲ್ತ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ನಮ್ಮ ಡಾಕ್ಟರ್ಸ್ ನರ್ಸಸ್ ಎಲ್ಲ, ಆಮೇಲೆ ಇಲ್ಲಿ ನಮ್ಮ ಲೇಬರರ್ಸ್ ಇದ್ದಾರೆ. ಕರೆಕ್ಟ್ ಅಲ್ಲ? ನೋಡೋಣ ಇದಕ್ಕೂ ಏನ್ ಸಂಬಂಧ ಇವಾಗ ಅಂತ. It makes recommendations for the observance of human rights and fundamental freedom. ಆಯ್ತಾ? ಸೊ ಯಾವುದೇ ರೀತಿಯಾದ ಒಂದು ಇದಾದಾಗ ಇದು ರೆಕಮೆಂಡ್ ಮಾಡುತ್ತೆ, ಒಂದು ಹ್ಯೂಮನ್ ರೈಟ್ ಕಡೆ ರೆಕಮೆಂಡ್ ಮಾಡುತ್ತೆ, ಅಂಡ್ ಫಂಡಮೆಂಟಲ್ ಫ್ರೀಡಮ್ ನ ಏನಿದೆ ಮಕ್ಕಳೇ ಅದನ್ನ ಕೂಡ ಇದು ಅಪ್ಹೋಲ್ಡ್ ಮಾಡುತ್ತೆ. ಇದರ ಜೊತೆಗೆ ಮಕ್ಕಳೇ coordinated the work of specialized agencies like International Labour Organization ILO ಏನಿದೆ ಮಕ್ಕಳೇ, ನಮ್ಮ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮತ್ತೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಈ ಪಾರ್ಟ್ ಏನಿದೆ ಮಕ್ಕಳೇ ಅದನ್ನ ನಾವು FAO ಅಂತ ಹೇಳ್ತೀವಿ, ಇದು ILO. ಆಯ್ತಾ? ಸೊ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಮತ್ತೆ WHO ತುಂಬಾ ಜನಕ್ಕೆ ಗೊತ್ತಿರುತ್ತೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಆಯ್ತಾ? ಇದರ ಮಧ್ಯ ಕೋಆರ್ಡಿನೇಷನ್ ನ ಕೂಡ ಮೇಂಟೈನ್ ಮಾಡುತ್ತೆ. ಸೊ ಇದು ILO, ಆಮೇಲೆ WHO ಮತ್ತೆ FAO ಏನಿದೆ ಮಕ್ಕಳೇ ಅದು ಇಂಪಾರ್ಟೆಂಟು. ಈ ಪಿಕ್ಚರ್ ಜ್ಞಾಪಕ ಇಟ್ಕೊಳ್ಳಿ, ಮತ್ತೆ ಅದರ ಅಸೋಸಿಯೇಷನ್ ಟು ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ನೋಡ್ಕೊಳ್ಳಿ, ಅದ್ರ ಮಧ್ಯ ಕೋಆರ್ಡಿನೇಷನ್ ಮೇಂಟೈನ್ ಮಾಡುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಸೊ ಇದ್ರ ಫುಲ್ ಫಾರ್ಮ್ಸ್ ಕೂಡ ನಿಮ್ ತಿಳ್ಕೊಳ್ಳಿರೋದು ತುಂಬಾ ಮುಖ್ಯ. ಇದರ ಫಂಕ್ಷನ್ಸ್ ಏನು ಮಕ್ಕಳೇ? to study and report on international economic, social, cultural, educational, health and related matters. So ಇದು ಒಂದು ರಿಸರ್ಚ್ ಅನ್ನೋ ಆಸ್ಪೆಕ್ಟ್ ಕೂಡ ಇದೆ, ಸ್ಟಡಿ ಮಾಡುತ್ತೆ. ಆಯ್ತಾ? ಯಾವ ಮ್ಯಾಟರ್ಸ್ ಬಗ್ಗೆ ಸ್ಟಡಿ ಮಾಡುತ್ತೆ? ಇಂಟರ್ನ್ಯಾಷನಲಿ ಎಕನಾಮಿಕ್ಕು, ಸೋಷಲು, ಕಲ್ಚರಲು, ಎಜುಕೇಶನಲ್ಲು, ಹೆಲ್ತ್ ಅಂಡ್ ರಿಲೇಟೆಡ್ ಮ್ಯಾಟರ್ಸ್ ಇದ್ರ ಬಗ್ಗೆ ಎಲ್ಲ ಅದು ರಿಸರ್ಚ್ ಮಾಡಿ ರಿಪೋರ್ಟ್ ಮಾಡುತ್ತೆ. ಇದು ಕೂಡ ಇಂಪಾರ್ಟೆಂಟು. ಅರ್ಥ ಆಯ್ತಾ? So study and report. Accordingly, issues like that of refugees, the status of women, housing, etc. come under this purview. So illide alla makkale economic, social, cultural, education, health ಮತ್ತೆ ರಿಲೇಟೆಡ್ ಮ್ಯಾಟರ್ಸ್ ಕೆಳಗೆ ಬರುವಂತಹ ಎಲ್ಲ ಪಾಯಿಂಟ್ಸು ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ನೋಡ್ಕೊಳ್ಳೋದು, ಅದನ್ನ ಓದಿ ಅದರ ಬಗ್ಗೆ ಚೆನ್ನಾಗಿ ಒಂದು ಮಾಹಿತಿನ ತಗೊಂಡು ಆಮೇಲೆ ಅದನ್ನ ರಿಪೋರ್ಟ್ ಮಾಡ್ತಾರೆ. ಆಯ್ತಾ? It can convene international conference pertaining to human resource, culture and education. ಅದು ಯಾವುದೇ ಸಮಯದಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನ ಕನ್ವೀನ್ ಮಾಡಬಹುದು. ಅಂಡ್ ಇದು ಹ್ಯೂಮನ್ ರಿಸೋರ್ಸ್, ಕಲ್ಚರ್ ಮತ್ತೆ ಎಜುಕೇಶನ್ಗೆ ಸಂಬಂಧಪಟ್ಟಿದ್ರೆ ಅವ್ರು 100% ಮಾಡಬಹುದು. ಆಯ್ತಾ ಮಕ್ಕಳೇ? ಇವಾಗ ಟ್ರಸ್ಟಿಶಿಪ್ ಕೌನ್ಸಿಲ್ ಬಗ್ಗೆ ಕಲಿಯೋಣ. ಸೊ ದಿಸ್ ಕೌನ್ಸಿಲ್ ವರ್ಕ್ಸ್ ಆಸ್ ಅನ್ ಆಕ್ಸಿಲರಿ ಆರ್ ಅಸಿಸ್ಟಿಂಗ್ ಆರ್ಗನ್ ಆಫ್ ದ ಜನರಲ್ ಅಸೆಂಬ್ಲಿ. ಇವಾಗ ನಮ್ಮ ಜನರಲ್ ಅಸೆಂಬ್ಲಿ ಇದೆ, ಇದನ್ನ ಅಸಿಸ್ಟ್ ಮಾಡೋದು ಯಾವುದು? ಟ್ರಸ್ಟಿಶಿಪ್ ಕೌನ್ಸಿಲ್. ಸೊ ಟ್ರಸ್ಟಿಶಿಪ್ ಕೌನ್ಸಿಲ್ ನ ಒಂದು ಕಾರ್ಯಗಳು ಕೂಡ ತುಂಬಾ ಮುಖ್ಯವಾಗುತ್ತೆ. As the number of trust territories and administrative nations have decreased, the council has become smaller. ಇವಾಗ ಟ್ರಸ್ಟ್ ಟೆರಿಟರೀಸ್ ಏನಾಗಿದೆ ಮಕ್ಕಳೇ, ಅದು ಚಿಕ್ಕದಾಗ್ಬಿಟ್ಟಿದೆ. ಸೊ ದ ಮೆಂಬರ್ಸ್ ಆಫ್ this council also has become smaller ಅಂತ ನಾವು ಹೇಳ್ಬೋದು. It must look after small territories having no statehood as such. ಸೊ ಒಂದು ಚಿಕ್ಕ ಟೆರಿಟರೀಸ್ ಇರುತ್ತಲ್ಲ, ಸ್ಟೇಟ್ಹುಡ್ ಇಲ್ಲದೆ ಇರುವಂತಹ ಒಂದು ಟೆರಿಟರೀಸು,
ಅದನ್ನ ನೋಡ್ಕೊಳ್ಳೋದೆ ಟ್ರಸ್ಟಿಶಿಪ್ ಕೌನ್ಸಿಲ್. ಸೊ ಇವ್ರು ಯಾರನ್ನ ಅಸಿಸ್ಟ್ ಮಾಡ್ತಾರೆ? ಜನರಲ್ ಅಸೆಂಬ್ಲಿನ ಅಸಿಸ್ಟ್ ಮಾಡೋದು. ಸೊ ಮಕ್ಕಳೇ, ಇಲ್ಲಿ ಸ್ಮಾಲ್ ಟೆರಿಟರೀಸ್ ಅಂದ್ರೆ ಏನು? ಮುಂಚೆ ಎಲ್ಲ ಒಂದಿಷ್ಟು ಲ್ಯಾಂಡ್ ಅಲ್ಲಿ ಒಂದಿಷ್ಟು ಜನಗಳಿದ್ರೆ ಅವ್ರು ಯಾವುದೇ ಒಂದು ಕಂಟ್ರಿಗೆ ಬಿಲಾಂಗ್ ಆಗ್ತಿರ್ಲಿಲ್ಲ, ಆಯ್ತಾ? ಆ ತರ ಟೆರಿಟರೀಸು ಇತ್ತು. ಇವಾಗ ಹೋಗ್ತಾ ಹೋಗ್ತಾ ಅವರು ಒಂದು ಕಂಟ್ರಿಯ ಭಾಗ ಕೂಡ ಆಗ್ಬಿಟ್ಟಿದ್ದಾರೆ ಮೋಸ್ಟ್ ಆಫ್ ದ ಕೇಸಸ್. ಸೊ ಇದು ಕಡಿಮೆ ಆಗ್ತಾ 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 ಟ್ರಸ್ಟಿಶಿಪ್ ಕೌನ್ಸಿಲ್ ಕೂಡ ಚಿಕ್ಕದಾಗ್ತಾ ಹೋಗ್ತಾ ಇದೆ. ಸೊ ಮಕ್ಕಳೇ, ಇವಾಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಿದೆ ಅದ್ರ ಬಗ್ಗೆ ನೋಡೋಣ. ಜಸ್ಟಿಸ್ ಅಂದ್ರೆ ನಮ್ಮ ನ್ಯಾಯ, ಕರೆಕ್ಟಾ? ಸೊ ಇವಾಗ ಈ ಪರ್ಟಿಕ್ಯುಲರ್ ಬಾಡಿ ಏನಿದೆ, ಇಟ್ ಇಸ್ ದ ಪ್ರಿನ್ಸಿಪಲ್ ಜುಡಿಷಿಯಲ್ ಆರ್ಗನ್ ಆಫ್ ದ UN. ನ್ಯಾಯ ಬಗ್ಗೆ ಇರುವ ಒಂದು ಆರ್ಗನ್ ಆಫ್ ದ UN ಅಂದ್ರೆ ಅದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಅಂಡ್ ಆಲ್ ದ ಮೆಂಬರ್ಸ್ ಆರ್ ಅ ಪಾರ್ಟಿ ಆಫ್ ದ ಸ್ಟ್ಯಾಟ್ಯೂಟ್ ಆಫ್ ದಿಸ್ ಕೋರ್ಟ್, ಅಂದ್ರೆ ಶಾಸನಗಳು ಅಂತ ಕೂಡ ಹೇಳ್ತೀವಿ ನಾವು. ಸೊ ಈ ಪರ್ಟಿಕ್ಯುಲರ್ ಕೋರ್ಟ್ನ ಶಾಸನಗಳು. ಸೊ ಮುಂದೆ ಇಟ್ ಕನ್ಸಿಸ್ಟ್ ಆಫ್ 15 ಜಡ್ಜಸ್ ಎಲೆಕ್ಟೆಡ್ ಫಾರ್ ದ ಟರ್ಮ್ ಆಫ್ 9 years. ಇಲ್ಲಿ 15 ಜಡ್ಜ್ಗಳಿರ್ತಾರೆ, 9 years ಟರ್ಮ್ಗೆ ಎಲೆಕ್ಟ್ ಆಗಿರ್ತಾರೆ. ಅರ್ಥ ಆಯ್ತಾ? ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ಇಟ್ಸ್ ಎಲಿಜಿಬಲ್ ಫಾರ್ ರೀ-ಎಲೆಕ್ಷನ್. ಸೊ ಇದು ರೀ-ಎಲೆಕ್ಷನ್ ಕೂಡ ಎಲಿಜಿಬಲ್ ಆಗಿರ್ತಾರೆ. ಇಟ್ಸ್ ಪರ್ಮನೆಂಟ್ ಸೀಟ್ ಈಸ್ ಇನ್ ದ ಹೇಗ್ ಆಫ್ ನೆದರ್ಲ್ಯಾಂಡ್ಸ್. ಸೊ ಹೇಗ್ ಆಫ್ ನೆದರ್ಲ್ಯಾಂಡ್ಸ್ ಏನಿದೆ ಮಕ್ಕಳೇ, ಮುಂದಿನ ಸ್ಲೈಡ್ ಅಲ್ಲಿ ಪಿಕ್ಚರ್ ಕೂಡ ತೋರಿಸ್ತೀನಿ, ಅಲ್ಲಿ ಇದರ ಪರ್ಮನೆಂಟ್ ಸೀಟ್ ಕೂಡ ಇದೆ. ಆಯ್ತಾ? ಸೊ ಮಕ್ಕಳೇ, ಎಲ್ಲ ಮೆಂಬರ್ಗಳು ಈ ಪರ್ಟಿಕ್ಯುಲರ್ ಶಾಸನಗಳೇನಿದೆ ಅದನ್ನ ಫಾಲೋ ಕೂಡ ಮಾಡಬೇಕು. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಅದರ ಜೊತೆಗೆ ಮಕ್ಕಳೇ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಿದೆ ಅದು ಅದರ ಪ್ರೆಸಿಡೆಂಟ್ನ ಅದೇ ಎಲೆಕ್ಟ್ ಮಾಡುತ್ತೆ ಅಂಡ್ ವೈಸ್ ಪ್ರೆಸಿಡೆಂಟ್ನ ಕೂಡ ಎಲೆಕ್ಟ್ ಮಾಡುತ್ತೆ ಫಾರ್ ಅ ಟರ್ಮ್ ಆಫ್ 3 years. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ನಾ ಹೇಳಿದ್ನಲ್ಲ ಹೇಗಲ್ಲಿದೆ ನೆದರ್ಲ್ಯಾಂಡ್ಸ್ ಅಲ್ಲಿ ಅಂತ, ಇದೇ ಆ ಪರ್ಟಿಕ್ಯುಲರ್ ಇಮೇಜ್ ಕೂಡ. ಮುಂದೆ ನೋಡೋಣ ಬನ್ನಿ. ಗೈಡ್ಲೈನ್ಸ್ ಏನು? ದ ಕೋರ್ಟ್ ಟೇಕ್ಸ್ ಡಿಸಿಷನ್ ಆನ್ ಮೆಜಾರಿಟಿ ಬೇಸಿಸ್. Along with judgments on international disputes, it gives advisory opinions on any legal question. So majority basis ಮೇಲೆ ಕೋರ್ಟ್ ಡಿಸಿಷನ್ ನ ತಗೊಳತ್ತೆ. ಇದರಲ್ಲಿ ಇಂಟರ್ನ್ಯಾಷನಲಿ ಯಾವುದೇ ರೀತಿಯಾದ ಡಿಸ್ಪ್ಯೂಟ್ಸ್ ಆದ್ರೆ ಅದ್ರ ಬಗ್ಗೆ ಜಡ್ಜ್ಮೆಂಟ್ ತಗೊಳುತ್ತೆ. ಮತ್ತೆ ಅದರ ಜೊತೆಗೆ ಎನಿ ಲೀಗಲ್ ಕ್ವೆಶನ್ ಬರುತ್ತಲ್ಲ ಮಕ್ಕಳೇ, ಅದನ್ನ ಕೂಡ ಇದು ಅಡ್ರೆಸ್ ಮಾಡುತ್ತೆ. ಸೊ ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಇವಾಗ ತಿರ್ಗಾ ಇಮೇಜ್ ವಾಪಸ್ ಬಂತು. ಯಾಕೆ ಬಂತು ಅಂತ ನೋಡೋಣ. ಸೆಕ್ಯೂರಿಟಿ ಅಂಡ್ ಪೀಸ್, ಆಯ್ತಾ? ಸೊ ಇದರ ಫಂಕ್ಷನ್ ಅಲ್ಲಿ ಇಂಟರ್ನ್ಯಾಷನಲ್ ಪೀಸ್ ಮತ್ತೆ ಸೆಕ್ಯೂರಿಟಿಗೆ ಇದು ತುಂಬಾ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಆಯ್ತಾ? ದ ಕೋರ್ಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ ಇನ್ ಇಟ್ಸ್ ಓನ್ ವೇ. ಸೊ ಈ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ ಮೇಂಟೈನ್ ಮಾಡೋದಕ್ಕೆ ಈ ಕೋರ್ಟ್ ಕೂಡ ಭಾಗವಾಗಿದೆ. ಬೆನಗಲ್ ನರಸಿಂಗ ರಾವ್, ಆಯ್ತಾ? ಈ ಹೆಸರು ಜ್ಞಾಪಕ ಇಟ್ಕೊಳ್ಳಿ. ನಮ್ಮವರೇ ಅಂತ ನಾವು ಹೇಳ್ಬೋದು, ಕರ್ನಾಟಕದವರೇ. ಇವರು ವಾಸ್ ದ ಫಸ್ಟ್ ಇಂಡಿಯನ್ ಟು ಬಿ ಎಲೆಕ್ಟೆಡ್ ಆಸ್ ದ ಚೀಫ್ ಜಸ್ಟಿಸ್ ಆಫ್ ದ ಇಂಟರ್ನ್ಯಾಷನಲ್ ಕೋರ್ಟ್, ಆಯ್ತಾ? ಸೊ ಬೆನಗಲ್ ನರಸಿಂಗ ರಾವ್ ಅಂತ ಏನಿದೆ, ಅವರು ಮಂಗಳೂರಿಂದ ಬಿಲಾಂಗ್ ಆಗೋದು, ನಮ್ಮ ಕರ್ನಾಟಕದಲ್ಲಿ. ಅವರು ಫಸ್ಟ್ ಇಂಡಿಯನ್ ಟು ಬಿ ಎಲೆಕ್ಟೆಡ್ ಆಸ್ ದ ಚೀಫ್ ಜಸ್ಟಿಸ್ ಆಫ್ ದಿ ಇಂಟರ್ನ್ಯಾಷನಲ್ ಕೋರ್ಟ್, ಆಯ್ತಾ? ಇವಾಗ ಸೆಕ್ರೆಟರಿಯೇಟ್ ಬಗ್ಗೆ ನೋಡೋಣ ಬನ್ನಿ. ಸೆಕ್ರೆಟರಿಯೇಟ್ ಅಲ್ಲಿ ಹಯಾರ್ಕಿ ಏನು? ಸೆಕ್ರೆಟರಿ ಜನರಲ್ ಅಂಡ್ ದ ಸ್ಟಾಫ್ ಆಫ್ UN. ಸೊ ಸೆಕ್ರೆಟರಿಯೇಟ್ ಏನಿದೆ ಮಕ್ಕಳೇ, ಅದು ಸೆಕ್ರೆಟರಿ ಜನರಲ್ ಮತ್ತೆ ಸ್ಟಾಫ್ ಆಫ್ ದ UN. ಸೊ ಇದರಲ್ಲಿ ಸೆಕ್ರೆಟರಿ ಜನರಲ್ ಇಸ್ ದ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇಲ್ಲಿ ನೋಡಿ, ಸೆಕ್ರೆಟರಿ ಜನರಲ್ ಏನು, ಅವರು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇವರು, ಆಯ್ತಾ? ಸೊ ಸೆಕ್ರೆಟರಿ ಜನರಲ್ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಆಫ್ ದ ಆರ್ಗನೈಸೇಷನ್ ಅಪಾಯಿಂಟೆಡ್ ಬೈ ದ ಜನರಲ್ ಅಸೆಂಬ್ಲಿ. ಇವ್ರನ್ನ ಜನರಲ್ ಅಸೆಂಬ್ಲಿ ಅಪಾಯಿಂಟ್ ಮಾಡುತ್ತೆ. ಇವ್ರೇನಿದ್ದಾರೆ ಅವ್ರನ್ನ ಜನರಲ್ ಅಸೆಂಬ್ಲಿ ಅಪಾಯಿಂಟ್ ಮಾಡುತ್ತೆ ಆನ್ ದ ರೆಕಮೆಂಡೇಶನ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಫಾರ್ ಅ ಟರ್ಮ್ ಆಫ್ 5 years. ಸೊ ಮೊದಲನೇದಾಗಿ ಸೆಕ್ರೆಟರಿ ಜನರಲ್ ಏನಿದೆ ಅವರೇ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ತಾರೆ. ಇವ್ರನ್ನ ಜನರಲ್ ಅಸೆಂಬ್ಲಿ ಎಲೆಕ್ಟ್ ಮಾಡ್ತಾರೆ ಆನ್ ದ ರೆಕಮೆಂಡೇಶನ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ ಫಾರ್ ಅ ಟರ್ಮ್ ಆಫ್ 5 years, ಆಯ್ತಾ? ಈ ಇಮೇಜ್ ಜ್ಞಾಪಕ ಇಟ್ಕೊಳ್ಳಿ, ಈಸಿಯಾಗಿ ಜ್ಞಾಪಕ ಇರುತ್ತೆ. The Secretariat is located at the headquarters of the UN in New York. So Secretariat ಕೂಡ headquarters ಅಲ್ಲಿ ಲೊಕೇಟ್ ಆಗಿದೆ UN ಅಲ್ಲಿ, ನ್ಯೂಯಾರ್ಕ್ ಅಲ್ಲಿ, ಅರ್ಥ ಆಯ್ತಾ? Having its branches in Geneva, Vienna and Nairobi. So ಈ 3 ಕಡೆ ಸೆಕ್ರೆಟರಿಯೇಟ್ ಬ್ರಾಂಚಸ್ ಕೂಡ ನಾವು ಕಾಣಬಹುದು.
ಫಂಕ್ಷನ್ ಏನು? ಆಲ್ ದ ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಏನಿರುತ್ತೆ ಮಕ್ಕಳೇ, ಅದು ಸೆಕ್ರೆಟರಿಯೇಟ್ ನೋಡ್ಕೊಳ್ಳೋದು. ಪ್ಲಾನಿಂಗ್ ಮತ್ತೆ ಆರ್ಗನೈಸೇಷನ್ ಏನಿದೆ ಅದು ಕೂಡ ಇವರ ಕೆಳಗೆ ಬರುತ್ತೆ. ಅರ್ಥ ಆಯ್ತಾ? ಸೊ ನಾವು ಜ್ಞಾಪಕ ಇಟ್ಕೊಬೇಕಾಗಿರೋದು ಇವ್ರ ಫಂಕ್ಷನ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್, ಪ್ಲಾನಿಂಗ್ ಅಂಡ್ ಆರ್ಗನೈಸೇಷನ್. ಆಯ್ತಾ? ಇವರೆಲ್ಲ ಏನಿದ್ದಾರೆ ಮಕ್ಕಳೇ, UN ಸೆಕ್ರೆಟರೀಸ್ ಜನರಲ್ ಆಗಿರೋರು. ಒನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಏನು ಮಕ್ಕಳೇ, ನಮ್ಮ ಶಶಿ ತರೂರ್ ಅವರು ಇದಾರಲ್ಲ, ಅವರು ಕೂಡ ಇದಕ್ಕೆ ಕಂಟೆಸ್ಟ್ ಮಾಡಿದ್ರು. ಬಾನ್ ಕಿ ಮೂನ್ ಅವರು ಎಲೆಕ್ಟ್ ಆದ್ರಲ್ಲ ಆವಾಗ. ಸೊ ಇವಾಗ ಕರೆಂಟ್ ಆಗಿ ಸೆಕ್ರೆಟರಿ ಜನರಲ್ ಯಾರು ಮಕ್ಕಳೇ? ಆಂಟೋನಿಯೋ ಗಟೆರಸ್. ಆಯ್ತಾ ಮಕ್ಕಳೇ? ಸೊ ಇದು ಅವರ ಇಮೇಜ್ ಕೂಡ. ಇವ್ರು ನಮ್ಮ ಕರೆಂಟ್ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್. ಆಯ್ತಾ? ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇವರು ಪೋರ್ಚುಗಲ್ ಇಂದ ಬಿಲಾಂಗ್ ಆಗೋದು. 2017 ಅಲ್ಲಿ ಎಲೆಕ್ಟ್ ಆಗಿದ್ದು. ಆಯ್ತಾ? ಇವಾಗ ನಮ್ಮ ಆರ್ಗನ್ಸ್ ನ ಅಂತ್ಯಕ್ಕೆ ಬಂದಿದೀವಿ. ಅಚೀವ್ಮೆಂಟ್ಸ್ ಆಫ್ UNO ನ ನೋಡೋಣ ಬನ್ನಿ. ಸೊ ನಡೀರಿ ಸ್ಟಾರ್ಟ್ ಮಾಡೋಣ. ಅಚೀವ್ಮೆಂಟ್ಸ್ ಏನು ಮಕ್ಕಳೇ? ನಾ ಹೇಳ್ದಂಗೆ ಪೀಸ್, ಸೆಕ್ಯೂರಿಟಿ ಜ್ಞಾಪಕ ಇಟ್ಕೊಂಡಿದ್ದೀರ ತಾನೆ. ಮೊದಲನೇದಾಗಿ ಪೀಸ್ ಕೀಪಿಂಗ್ ಆಪರೇಷನ್ಸ್. ಸೊ ಯಾವುದೇ ರೀತಿಯಾದ ಒಂದು ಡಿಸ್ಪ್ಯೂಟ್ ಆದ್ರೆ ಇದು ಪೀಸ್ ನ ಮೇಂಟೈನ್ ಮಾಡೋದಕ್ಕೆ ಇದೆ, ಯಾವುದು? UNO. ಸೊ ಇವಾಗ ಅಚೀವ್ಮೆಂಟ್ಸ್ ನ ನೋಡೋಣ. ಮೊದಲನೇದಾಗಿ ದ ಆಪರೇಷನ್ಸ್ ಅಂಡರ್ಟೇಕನ್ ಬೈ ದ UN ವೇರ್ ಈದರ್ ಥ್ರೂ ಅಬ್ಸರ್ವರ್ ಗ್ರೂಪ್ಸ್ ಟು ಸೂಪರ್ವೈಸ್ ಸೀಸ್ ಫೈರ್ ಆರ್ ಮಿಲಿಟರಿ ಫೋರ್ಸಸ್. ಸೊ ಇವಾಗ ಒಂದು ವಾರ್ ನಡೀತಿದೆ ಅನ್ಕೊಳ್ಳಿ. ಆಯ್ತಾ? ವಾರ್ ನಡೀತಿರುವಾಗ ಯಾವ್ದಾದ್ರು ಕಂಟ್ರಿ UN ಅಪ್ರೋಚ್ ಮಾಡಿ ಈ ತರ ಸ್ಟಾಪ್ ಮಾಡಿ ಅಂದಾಗ ಸೀಸ್ ಫೈರ್ ಆಗತ್ತೆ. ಸೀಸ್ ಫೈರ್ ಅಂದ್ರೆ ಏನು? ಈ ವಾರ್ನ ಸ್ಟಾಪ್ ಮಾಡಿ ಅಂತ ಅನ್ನತ್ತೆ. ಅದು ಮಾಡಿದ್ಮೇಲೆ ಅಬ್ಸರ್ವರ್ ಗ್ರೂಪ್ಸ್ ನ ಬಿಡ್ತಾರೆ. ಅಂದ್ರೆ ಇವರು ಮಿಲಿಟರಿ ಫೋರ್ಸಸ್ ಕೂಡ ಆಗಿರ್ಬೋದು, ಇವ್ರು ಹೋಗಿ ಅಬ್ಸರ್ವ್ ಮಾಡ್ತಾರೆ. ಏನ್ ಅಬ್ಸರ್ವ್ ಮಾಡ್ತಾರೆ? ಪೀಸ್ ಮೇಂಟೈನ್ ಆಗ್ತಿದ್ಯಾ ಇಲ್ವಾ ಅಂತ ಅಬ್ಸರ್ವ್ ಮಾಡ್ತಾರೆ. The UNO has dealt with a large number of political disputes. ಈ ಕಂಟ್ರೀಸ್ ಮಧ್ಯೆ ಆಗುವಂತಹ ಪೊಲಿಟಿಕಲ್ ಡಿಸ್ಪ್ಯೂಟ್ಸ್ ನ ಕೂಡ UNO ಡೀಲ್ ಮಾಡುತ್ತೆ. ಯಾವ ರೀತಿಯಾದ ಡಿಸ್ಪ್ಯೂಟ್ಸ್ ನ? ಸುಮಾರು ಡಿಸ್ಪ್ಯೂಟ್ಸ್ ನ ನೋಡಿದೀವಿ. ಒಂದಿಷ್ಟು ಡಿಸ್ಪ್ಯೂಟ್ಸ್ ನ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ದ ಡಿಸ್ಪ್ಯೂಟ್ಸ್ ಲೈಕ್ ಸಿಯಸ್ ಕೆನಾಲ್, ಇರಾನ್, ಇಂಡೋನೇಷಿಯಾ, ಗ್ರೀಸ್, ಕಾಶ್ಮೀರ್, ಪ್ಯಾಲೆಸ್ಟೈನ್, ಕೊರಿಯಾ, ಹಂಗರಿ, ಕಾಂಗೋ, ಸಿಪ್ರಸ್, ಅರಬ್ ಇಸ್ರೇಲ್, Namibia, Afghanistan, etc. are worthy to be mentioned and have been dealt with by the UN. So ಈ ಎಷ್ಟು ಕಂಟ್ರೀಸ್ ಅಲ್ಲಿ ನಡೆದಿರುವಂತಹ ಪೊಲಿಟಿಕಲ್ ಡಿಸ್ಪ್ಯೂಟ್ಸ್ ಏನಿದೆ ಅದನ್ನ ಕೂಡ UN ಡೀಲ್ ಮಾಡಿದೆ. ಆಯ್ತಾ? ಸೊ ಅದು ಬಹಳ ಇಂಪಾರ್ಟೆಂಟು. ಇವಾಗ ಇನ್ನ ಬೇರೆ ಅಚೀವ್ಮೆಂಟ್ಸ್ ಏನು? ಸೀರೀಸ್ ಆಫ್ ಸೀರಿಯಸ್ ಎಫರ್ಟ್ಸ್ ನ UN ಹಾಕಿದೆ ಫಾರ್ ಡಿಸ್ಆರ್ಮಮೆಂಟ್. ಬೋತ್ ಕನ್ವೆನ್ಷನಲ್ ಅಂಡ್ ನ್ಯೂಕ್ಲಿಯರ್ ಹ್ಯಾವ್ ಬೀನ್ ಮೇಡ್ ಬೈ UN. ಆಯ್ತಾ? ಸೊ ಯಾವುದೇ ರೀತಿಯಾದ ನ್ಯೂಕ್ಲಿಯರ್ ಮತ್ತೆ ಕನ್ವೆನ್ಷನಲ್ ಇದಿರುತ್ತಲ್ಲ ಅದನ್ನ ಡಿಸ್ಆರ್ಮಮೆಂಟ್ ಮಾಡೋದಕ್ಕೆ ಕೂಡ UN ಸೀರಿಯಸ್ ಎಫರ್ಟ್ ನ ಹಾಕ್ತಾ ಇದೆ. ಇಟ್ is to be observed that in the post-Cold War situation, the UN could play more effective role in maintenance of world peace. So, ಇವಾಗ post-Cold War ಸಿಚುಯೇಷನ್ ಏನಿದೆ ಅದಲ್ಲಿ ಕೂಡ UN ಒಂದು ಪವರ್ಫುಲ್ ರೋಲ್ ನ ಮೇಂಟೈನ್ ಮಾಡುತ್ತೆ ಟು ಬ್ರಿಂಗ್ ಅಬೌಟ್ ಪೀಸ್ ಅಂತ ಕೂಡ ನಾವು ಹೇಳ್ಬೋದು. ಆಯ್ತಾ? ಇದರ ಜೊತೆಗೆ ಒಂದಿಷ್ಟು ಫಾಲ್ ಬ್ಯಾಕ್ಸ್ ಕೂಡ ಇದೆ. ಆಯ್ತಾ? ಒಂದು ಆರ್ಗನೈಸೇಷನ್ ಅಂದ್ರೆ ಎಲ್ಲ ಬೆಸ್ಟ್ ಆಗುತ್ತಾ? ಇಲ್ಲ, ಒಂದಿಷ್ಟು ಕಲಿಯೋದು ಕೂಡ ಇರುತ್ತೆ. ಸೊ ಆ ಫಾಲ್ ಬ್ಯಾಕ್ ಅಲ್ಲಿ ಇಟ್ಸ್ ಅಚೀವ್ಮೆಂಟ್ ಇಸ್ ರಾದರ್ ಆಫ್ ಮಿಕ್ಸ್ ನೇಚರ್. ಇದರ ಅಚೀವ್ಮೆಂಟ್ ಏನಿದೆ ಅದು ಮಿಕ್ಸ್ ನೇಚರ್ ಆಗಿದೆ ಡ್ಯೂ ಟು ಲ್ಯಾಕ್ ಆಫ್ ಯುನಾನಿಮಿಟಿ ಅಮಾಂಗ್ ಪರ್ಮನೆಂಟ್ ಮೆಂಬರ್ಸ್. ನಾವ್ ಈ ಪರ್ಮನೆಂಟ್ ಮೆಂಬರ್ಸ್ ಅಂತ ಏನ್ ನೋಡಿದ್ವಿ, ಅವ್ರ ಮಧ್ಯ ಒಂದು ಕೋಆರ್ಡಿನೇಷನ್ ಇಲ್ಲ ಅಂತ ನಾವ್ ಹೇಳ್ಬೋದು. ಆಯ್ತಾ? ಯುನಾನಿಮಿಟಿ ಇಲ್ಲ ಅವ್ರ ಮಧ್ಯ, ಆದ್ರಿಂದ ಒಂದ್ ಸ್ವಲ್ಪ ಫಾಲ್ ಬ್ಯಾಕ್ ಕೂಡ ನಾವು ನೋಡಿದೀವಿ. ಯಾವ ಮೆಂಬರ್ಸ್ ಮಕ್ಕಳೇ? ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಇರುವಂತಹ 5 ಪರ್ಮನೆಂಟ್ ಮೆಂಬರ್ಸ್ ನ ನಾವೇನ್ ನೋಡಿದ್ವಿ, ಅವ್ರ ಮಧ್ಯ ಈ ಯುನಾನಿಮಿಟಿ ಇಲ್ಲ. ಅಂಡ್ ಮತ್ತೆ ಇನ್ ಕಾಂಪ್ಲೆಕ್ಸ್ ವರ್ಲ್ಡ್ ಸಿಚುಯೇಷನ್ಸ್ ಕೂಡ ಇಲ್ಲ. ಸೊ ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಸೊ ನಡೀರಿ ಇವಾಗ ನೆಕ್ಸ್ಟ್ ಅಚೀವ್ಮೆಂಟ್ ನ ನೋಡೋಣ. ಎಕನಾಮಿಕ್ ಅಂಡ್ ಫಿನಾನ್ಷಿಯಲ್ ಅಚೀವ್ಮೆಂಟ್. ದ ಪ್ರಿಯಾಂಬಲ್ ಆಫ್ UNO ಒಂದು ಸ್ಟೇಟ್ಮೆಂಟ್ ನ ಹೇಳುತ್ತೆ, ಒಂದು ಚಾರ್ಟರ್ ಅಲ್ಲಿ ಏನ್ ಪ್ರೊಕ್ಲೇಮ್ ಮಾಡುತ್ತೆ ಮಕ್ಕಳೇ? ಇಟ್ ಪ್ರಮೋಟ್ ಸೋಷಿಯಲ್ ಪ್ರೋಗ್ರೆಸ್. ನಮ್ಮ ಸಾಮಾಜಿಕ ಪ್ರೋಗ್ರೆಸ್ ನ ಪ್ರಮೋಟ್ ಮಾಡುತ್ತೆ, ಮತ್ತೆ ನಮ್ಮ ಜೀವನ ಹೆಂಗಿದೆ ಅದನ್ನ ಬೆಟರ್ ಸ್ಟ್ಯಾಂಡರ್ಡ್ಸ್ ಕೂಡ ಮಾಡಕ್ಕೆ ಪ್ರಯತ್ನ ಪಡುತ್ತೆ. ಸೊ ಇದೇನಿದೆ ಮಕ್ಕಳೇ, ಇದನ್ನ ಅಕಂಪ್ಲಿಷ್ ಯಾರು ಮಾಡಿರೋದು? ಇಟ್ಸ್ ಅಕಂಪ್ಲಿಷ್ ಅಂಡರ್ ದ ಸೂಪರ್ವಿಷನ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ಸೊ ಇದರಲ್ಲಿ ಸಾಕಷ್ಟು ಒಂದು ಪ್ರೋಗ್ರಾಮ್ಸ್ ಅಂತ ಕೂಡ ನಾವು ಹೇಳ್ಬೋದು ನಡೆಯುತ್ತೆ. ಮೊದಲನೇದಾಗಿ GATTC ಇದೇನು ಜನರಲ್ ಅಗ್ರಿಮೆಂಟ್ ಆನ್ ಟಾರಿಫ್ಸ್ ಅಂಡ್ ಟ್ರೇಡ್.
ಸೊ ಈ ಟ್ರೇಡ್ಗಳು ಏನ್ ನಡೆಯುತ್ತೆ ಮಕ್ಕಳೇ, ಅದ್ರ ಮಧ್ಯೆ ಒಂದು ಟಾರಿಫ್ ಟ್ರೇಡ್ ಏನಿರುತ್ತೆ ಅದ್ರ ಮಧ್ಯೆ ಒಂದು ಜನರಲ್ ಅಗ್ರಿಮೆಂಟ್ ನ ಕೂಡ ಮೇಂಟೈನ್ ಮಾಡಿದ್ದಾರೆ ಇದರ ಕೆಳಗೆ. ಅರ್ಥ ಆಯ್ತಾ? UNDP, the United Nations Development Program. ಸೊ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ಒಂದಿದೆ. IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಆಯ್ತಾ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕೂಡ ಇದೆ. ಅದ್ರ ಜೊತೆಗೆ IBRD. ಸೊ IBRD ಅಂದ್ರೆ ಏನು ಮಕ್ಕಳೇ? ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಸೊ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ಆಗಲಿ ರೀಕನ್ಸ್ಟ್ರಕ್ಷನ್ ಆಗಿರ್ಲಿ ಇದರ ಕೆಳಗೆ ಬರುತ್ತೆ. ಸೊ ಇದು 4 ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಅದರ ಶಾರ್ಟ್ ಫಾರ್ಮ್ಸ್ ಜ್ಞಾಪಕ ಇಟ್ಕೊಳ್ಳಿ, ಫುಲ್ ಏನಿದೆ ಅಂತ ಕೂಡ ಜ್ಞಾಪಕ ಇಟ್ಕೊಳ್ಳಿ. ಅದನ್ನ ನೀವು ಅಚೀವ್ಮೆಂಟ್, ಎಕನಾಮಿಕ್ ಅಂಡ್ ಫಿನಾನ್ಷಿಯಲ್ ಅಚೀವ್ಮೆಂಟ್ ಕೆಳಗೆ ಬರಿಬೇಕಾಗತ್ತೆ. ಇವಾಗ ಮುಂದೆ ಸೋಷಿಯಲ್ ಅಚೀವ್ಮೆಂಟ್ಸ್ ನೋಡೋಣ. ನಮ್ಮ ಸಾಮಾಜಿಕ ಅಚೀವ್ಮೆಂಟ್ ಏನು UN.O ಕಡೆಯಿಂದ? Several educational, health, women and children welfare schemes have been implemented by UN. So social ಅಂತ ಬಂದಿದ ತಕ್ಷಣ ನಮ್ಮ ಎಜುಕೇಶನ್, ಹೆಲ್ತ್, ವಿಮೆನ್ ವೆಲ್ಫೇರ್, ಚೈಲ್ಡ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಮತ್ತೆ ಸ್ಕೀಮ್ಸ್ ನ ಲಾಂಚ್ ಮಾಡಿದ್ದಾರೆ UN.O. ಅದರ ಜೊತೆಗೆ ಅದರ ಕೆಳಗೆ ನೋಡ್ಕೊಳ್ಳುವಂತಹ ಏಜೆನ್ಸೀಸ್ ಯಾವುದು? WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, UNESCO, ಯುನೈಟೆಡ್ ನೇಷನ್ ಎಜುಕೇಶನ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಬರುತ್ತೆ, UNICEF, ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್, ಯುನೆಸ್ಕೋ ಏನಿದೆ ಅದು ಎಜುಕೇಶನ್ ಕಲ್ಚರು, WHO ಏನಿದೆ ಅದು ಹೆಲ್ತ್, ನಮ್ಮ ಯುನಿಸೆಫ್ ಏನಿದೆ ಅದು ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡು, ಮತ್ತೆ UNHCR ಅಂತ ಇದೆ, ಇದು ನಮ್ಮ ಹೈ ಕಮಿಷನ್ ಫಾರ್ ರೆಫ್ಯೂಜೀಸ್, ಟು ರೆಫ್ಯೂಜೀಸ್. ಆಯ್ತಾ? ದ UN ಹೈ ಕಮಿಷನ್ ಟು ರೆಫ್ಯೂಜೀಸ್. ಆಯ್ತಾ? ಸೊ ಈ ರೀತಿಯಲ್ಲಿ ಅವರ ಸೋಷಿಯಲ್, ಈ ಏಜೆನ್ಸೀಸ್ ಥ್ರೂ ಕೂಡ ಅವ್ರ ಸೋಷಿಯಲ್ ಅಚೀವ್ಮೆಂಟ್ಸ್ ಇನ್ಕ್ರೀಸ್ ಆಗಿದೆ. ಆಯ್ತಾ? ಸೊ ಇದೆಲ್ಲ ಜ್ಞಾಪಕ ಇಟ್ಕೊಬೇಕು. ಏಜೆನ್ಸೀಸ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಕೂಡ ನಾವು ನೋಡ್ತೀವಿ. ಬಟ್ ಇದನ್ನ ಜ್ಞಾಪಕ ಇಟ್ಕೊಂಡಿರಿ. ಅಂಡ್ ಈ ಹೆಸರನ್ನ ನಾವು ಸುಮಾರು ಸತಿ ಕೇಳಿರ್ತೀವಿ, ಎಸ್ಪೆಷಲಿ WHO, UNESCO, UNICEF ಎಲ್ಲ ನಾವು ನ್ಯೂಸ್ ಅಲ್ಲಿ ಕೂಡ ನೋಡ್ತಿರ್ತೀವಿ. ಆಯ್ತಾ? ಅದರ ಜೊತೆಗೆ ಮಕ್ಕಳೇ ಸೋಷಿಯಲ್ ಅಚೀವ್ಮೆಂಟ್ಸ್ ಅಲ್ಲಿ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ 1948 ಅಲ್ಲಿ ಏನಂದ್ರೆ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಏನಿದೆ ಅದು ಬಂತು. ಇದೇನಾಗಿದೆ, ಇದು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಕೂಡ ನಾವು ಹೇಳ್ಬೋದು. ಇಟ್ಸ್ ಕ್ಯಾನ್ ಆಲ್ಸೋ ಬಿ ಸೈಟೆಡ್ ಆಸ್ ಅ ಗ್ರೇಟ್ ಅಚೀವ್ಮೆಂಟ್. Even in the eradication of apartheid principle, that is racial discrimination, colonialism ಮತ್ತೆ imperialism ಏನಿದೆ ಮಕ್ಕಳೇ, ಅದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ UN ಏನಿದೆ ತುಂಬಾ ಸತಿ ಅದನ್ನ ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಮಕ್ಕಳೇ, ಈ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಏನಾಯ್ತಲ್ಲ, ನಾವು ಹಿಂದಿನ ಸೆಮಿಸ್ಟರ್ ಅಲ್ಲಿ ಕೂಡ ಓದಿದ್ವಿ ಅದ್ರ ಬಗ್ಗೆ. ರೇಷಿಯಲ್ ಡಿಸ್ಕ್ರಿಮಿನೇಷನ್ ಮತ್ತೆ ಕೊಲೋನಿಯಲಿಸಮ್ ಅಂದ್ರೆ ಒಂದಿಷ್ಟು ಗ್ರೂಪ್ ಆಫ್ ಪೀಪಲ್ ನ ಬೇರೆಯವ್ರ ಕಂಟ್ರೋಲ್ ಮಾಡೋದು, ಅವ್ರದೇ ಆದಂತ ಜಾಗ ಇಲ್ದಿರೋದು, ಅದನ್ನೆಲ್ಲ ಏನಿದೆ ಮಕ್ಕಳೇ ಸ್ಟಾಪ್ ಮಾಡಿದ್ದು ಈ ಪರ್ಟಿಕ್ಯುಲರ್ ಡಿಕ್ಲರೇಷನ್ ಕೆಳಗೆ. ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ ಏನ್ ಬಂತು 1948 ಅಲ್ಲಿ, ಇದನ್ನೆಲ್ಲ ಸ್ಟಾಪ್ ಕೂಡ ಮಾಡ್ತು. ಆಯ್ತಾ? ಸೊ ಮುಂದೆ ನೋಡೋಣ. ಇವಾಗ ಇದರ ಜೊತೆಗೆ ಮಕ್ಕಳೇ ಈ ಪರ್ಟಿಕ್ಯುಲರ್ ಲೆಸನ್ ನ ಅಂತ್ಯಕ್ಕೆ ಬಂದಿದೀವಿ, ಈ ವಿಡಿಯೋ ಅನ್ನ ಅಂತ್ಯಕ್ಕೆ ಬಂದಿದೀವಿ. ನೆಕ್ಸ್ಟ್ ಪರ್ಟಿಕ್ಯುಲರ್ ವಿಡಿಯೋಲಿ ನಾನು ಏಜೆನ್ಸೀಸ್ ಆಫ್ UN.O ಬಗ್ಗೆ ಕೂಡ ಹೇಳ್ತೀನಿ ನಿಮ್ಗೆ. ಸೊ ಅದು ತುಂಬಾ ಮುಖ್ಯ. ಇವಾಗ WHO, UNICEF, UNESCO ಎಲ್ಲ ನೋಡಿದ್ವಿ ಅಲ್ಲ, ಅದನ್ನ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋಲಿ ಕವರ್ ಮಾಡ್ತೀನಿ. ಸೊ ಅದನ್ನ ಕೂಡ ನೋಡಿ. ಈ ಪರ್ಟಿಕ್ಯುಲರ್ ವಿಡಿಯೋ ಜೊತೆ ನಾನು ಒಂದು ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಿದ್ದೀನಿ. ಆ ಡಾಕ್ಯುಮೆಂಟ್ ಅಲ್ಲಿ ಈ ಲೆಸನ್ ಇಂದ FAQ ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ನಾವು ಸಾಲ್ವ್ ಮಾಡಿ ಕೂಡ ಹಾಕಿದೀವಿ. ಈ ಲೆಸನ್ ಇಂದ ಎಲ್ಲಾ ಕ್ವೆಶನ್ಸ್ ನಾವಲ್ಲಿ ಆನ್ಸರ್ ಕೂಡ ಮಾಡಿದೀವಿ. ಅದನ್ನ ನೋಡಿ. ಮತ್ತೆ ಮಕ್ಕಳೇ ಒಂದನ್ನ ಮರಿಬೇಡಿ, ಈ ಪರ್ಟಿಕ್ಯುಲರ್ ವಿಡಿಯೋ ನೋಡಾದ್ಮೇಲೆ ನಮ್ಮ ಪರೀಕ್ಷೆ ಚಾನೆಲ್ನ ಚೆಕ್ಔಟ್ ಮಾಡಿ. ಅಲ್ಲಿ ನಿಮಗೆ ಬೇರೆ ಸಬ್ಜೆಕ್ಟ್ಸ್ ಕೂಡ ಇದೆ. ಯಾವುದು ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಇದೆ, ಮ್ಯಾಥಮ್ಯಾಟಿಕ್ಸ್ ಇದೆ, ಸೈನ್ಸ್ ಹಂಗಂದ್ರೆ ನಮ್ಮ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿಯ ಎಲ್ಲ ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡಿದೀವಿ. ಅದಲ್ಲಿ ನಿಮ್ಗೆ ಡೀಟೇಲ್ ವಿಡಿಯೋಸ್ ಕೂಡ ಸಿಗತ್ತೆ. ಮತ್ತೆ ಹಿಂದಿನ ವರ್ಷದ PYQs ನ ಕೂಡ ನಾವು ಸಾಲ್ವ್ ಮಾಡಿದೀವಿ. ಸೊ ಖಂಡಿತ ನೋಡಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಕೂಡ ಜಾಯಿನ್ ಆಗಿ, ಅಲ್ಲಿ ನಿಮ್ಮ ಎಲ್ಲಾ ಡೌಟ್ಸ್ ನ ಸಾಲ್ವ್ ಮಾಡೋದಕ್ಕೆ ನಾವು ಯಾವಾಗ್ಲೂ ಇದೀವಿ. ಸೊ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಟಾಟಾ, ಬೈ ಬೈ.